ಹೌದಲ್ಲ. ನೀವ್ ಹೇಳಿದ ಕಥೆನೇ ನಾನು ಹೆಂಗ್ ಹೇಳಿದೆ ಗೊತ್ತಾ? ಹಾ ಹಾ ಇದು ವಧು ವರ ಅಂತಂದ್ರೆ, ವಧು ಅಂತಂದ್ರೆ ರಾಣಿ, ವರ ಅಂತಂದ್ರೆ ಇದು ವಿಷ್ಣುವಿನ ಅವತಾರಿ. ಅದು ಆಕ್ಚುಲಿ ವರ ಅಲ್ಲ, ವರಾಹ. ಹಾ ವರಾಹ ಅಂತಂದ್ರೆ ವಿಷ್ಣು ಹಂದಿ. ಹಾ ಇಲ್ಲಿ ಇದನ್ನ ಹೇಳಕ್ಕಿಂತ ಮುಂಚೆ ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ಈ ಹೆಣ್ಣಿಗೆ ಮದುವೆ ಆಗಿರೋ ಹೆಣ್ಣಿಗೆ ಗಂಡ ಸತ್ತ ಅಂದ್ರೆ ಕುಂಕುಮ ಯಾಕೆ ಕಳ್ಕಿಸ್ತಾರ? ಹಾ ಆಕೆ ಕುಂಕುಮನ ಮದುವೆಗಿಂತ ಮುಂಚೆನೆ ಹಚ್ಕೊಂತಿರ್ತಾಳ ಅಥವಾ ಮದುವೆ ಆದ್ಮೇಲೆ ಮಾತ್ರ ಹಚ್ಕೊಂತಾಳ? ಅದು ಗಂಡನಿಂದ ಬಂದಿದ್ದ ಅಥವಾ ಗಂಡನಿಗಿಂತ ಮುಂಚೆನೆ ಬಂದಿದ್ದಿತ್ತ ಕುಂಕುಮ ಹಚ್ಕೊಳ್ಳೋದು? ಇದು ಅದರ ಹಿನ್ನೆಲೆ ಗೊತ್ತಿಲ್ಲ ಸರ್. ನನ್ನ ತಿಳೋ ಮಟ್ಟಿಗೆ ಈಗ ನೋಡ್ಬೇಕಾರೆ ಅದು ಗಂಡೆ ಹಚ್ಚತಂದು ತಾಳಿ ಕಟ್ಕೊಂಡ ನಂತರನೇ ಅದು ಕೂತಾಳೆ. ನಿಮ್ಗೆ ಗೊತ್ತಿಲ್ಲ ಅದು. ಹಾ ಹಾ ಇವರ ಹೌದೇನ್ರಿ? ಇವರ ಬೆಕ್ಕದ ಹುಡುಗಿ ಹೆಣ್ಮಕ್ಳು ನೋಡ್ರಿ, ಹಾ ಬಾಯಿ ಬರ್ತೆ ಹುಡುಗಿಯರೆಲ್ಲರೂ ಹಚ್ಕೋತಾರ. ಹಾ ಹಾ ಆದ್ರೆ ಇತಿಹಾಸ ಬೇರೆ ಹೇಳ್ತದ. ಹೌದೇನ್ರಿ? ಏನ್ ಹೇಳ್ತವ್ರಿ ಇತಿಹಾಸ ಇಲ್ಲಿ ವಧುವರ ಅಂತ ಬಂದಲ್ಲೇ ಇಲ್ಲಿ ಬೇರೆ ಹೇಳ್ತದ. ಆ ಹೆಣ್ಣು ಮದುವೆ ಮುಂಚೆನೂ ಕುಂಕುಮ ಇರ್ಲಿಲ್ಲ, ಮದುವೆ ನಂತರನು ಕುಂಕುಮ ಇರಲ್ಲ ಆಕಿಗೆ. ಹೌದೇನ್ರಿ? ಹಾ ಹಾ ಈ ಏನು ವರ ಅನ್ನೋ ಬರ್ತಾನಲ್ಲ, ಇವನು ವಿಷ್ಣುವಿನ ಅವತಾರಿ. ಇವ ಕುದುರೆ ಮೇಲೆ ಬಂದು ವಿದೇಶದಿಂದ ಬಂದ, ಕೈಯೊಳಗ ಕತ್ತಿ ಹಿಡ್ಕೊಂಡು ಬರ್ತಾನ. ಬಂದು ಹೊರ ಏನಿದು ಅವನು ಬಲಾಢ್ಯ ಇರ್ತಾನ, ಒಂದು ಗುಂಪಿನೊಂದಿಗೆ ಬಂದಿರ್ತಾನ. ಬಂದ್ಬಿಟ್ಟು ಸೀದಾ ಅವನು ಕತ್ತರಿಸ್ತಾನ ರುಂಡವನ್ನ. ಅವನು ವಧೆ ಮಾಡ್ತಾನ. ವಧೆ ಮಾಡಿದಾಗ ಅವನ್ ಏನಿದು ಕತ್ತಿಗೆ ಹಚ್ಚಿದ ರಕ್ತ ತಗೊಂಡು ಆಕಿನ ಹಣಿಗೆ ಅದನ್ನ ಕುಂಕುಮ ಹಚ್ತಾನ. ಆ ಕುಂಕುಮ ಹಚ್ಚಿದ ಆ ರಕ್ತವನ್ನ ಏನಿದು ಕೆಂಪು ತಿಲಕ ಅಂತ ಹಚ್ತಾನ ಆಕಿಗೆ. ಅಲ್ಲಿವರೆಗೆ ಆಕಿಗೆ ಇರಲ್ಲ ಅದು. ಹೌದೇನ್ರಿ? ತಿಲಕವನ್ನ ನಿನ್ ಗಂಡನ ತಿಲಕ ಅಂತ ಹಿಂಗೆ ಹಚ್ತಾನ ಅವನು. ಹಚ್ಚಿ ನೀನ್ ಇನ್ಮೇಲೆ ನನ್ನ ದಾಸಿ, ನೀನ್ ನನ್ನ ಪ್ರಾಪರ್ಟಿ, ನನಗಿರ್ಬೇಕು ಅಂತಂದು ಆಕಿನ ತಾನು ಇಟ್ಕೊಂತಾನ. ಅಲ್ಲಿಗೆ ಆಕಿ ವಧು ಆಗ್ತಾಳ, ಇವನು ವರ ಆಗ್ತಾನ. ಹೌದಲ್ಲ ರೀ? ಏನಿದು ಅಲ್ಲಿವರೆಗೆ ಆಕಿನೂ ಸುಮ್ಮನೆ ಇರಲ್ಲ, ಆಕಿನೂ ಹೋರಾಡಿರ್ತಾಳ. ಆ ಹೋರಾಡಿದ್ದ ಆಕಿನ ಕೈಯೊಳಗೆ ಗಾಯಗಳು, ಅದೇನು ಬ್ಲಡ್ ಬಂದಿರ್ತದಲ್ಲ, ಅದೇ ಮೆಹಂದಿ. ಹೌದಲ್ಲ ರೀ? ಅದನ್ನೇ ಮೆಹಂದಿ ಅಂತ ಹಚ್ತಾರ. ಮತ್ತೆ ಆಕಿ ಏನು ಹಣಿ ಮೇಲೆ ಹಚ್ಚ ಅವನ ಕುಂಕುಮ ಅಂತಂದು ಅವನೇನು ಆಕಿನ ಗಂಡಂದು ಬ್ಲಡ್ ಹಚ್ಚಿರ್ತಾನಲ್ಲ, ಈ ವರ ಅನ್ನೋನ್ ಇವನ್ ಸಾಯ್ತಾನ ಮುಂದೆ. ಅವನು ಸಾಯ್ತಾನ್ರಿ? ಅವ್ನು ಸತ್ತಾಗ ಅದು ಅಳಿಸ್ಕೊಳ್ತಾಳೆ ಅನ್ನೋಕೆ. ಆಕಿಗೆ ಅವಾಗ ಅಳ್ಕಿಸಿ ಅವಾಗ ಆಕಿ ರಂಡು ಮುಂಡೆ ಹಾಕ್ತಾಳ. ಅವಾಗ ಆಕಿ ಗಂಡ ಸತ್ತವಳು ಅಂತ ಆಗ್ತಾಳ. ಆಗಿ ಇವನು ಹೆಣದ ಜೊತೆ ಅಕ್ಕಿನೂ ಕೂಡ ಅದೇ ಕಟ್ಟಿಗೆ ಮೇಲೆ ಕುದಿರಿಸಿ ಬೆಂಕಿ ಹಚ್ಚಿ ಸುಟ್ಬಿಡ್ತಾರ. ಅಕ್ಕಿನೂ ಸುಡ್ತಾರ, ಆಕಿನ ಜೀವಂತ ಸುಡ್ತಾರ, ಇವನು ಸತ್ತಿನ ಬಾಡಿನೂ ಸುಡ್ತಾರ. ಅದು ಸತಿ ಸಾಗಮನ ಪದ್ಧತಿ ಜಾರಿಗೊಳಿಸ್ತಾರಲ್ಲ ರೀ? ಇದು ಬಂದಿದ್ದು ಆಕ್ಚುಲಿ ಸುಡೋದು ನಮ್ಮಲ್ಲಿ ಯಾರಿಗೂ ಇಲ್ಲ. ಈಗ ಇವರು ದ್ರಾವಿಡ ಜನಾಂಗ ಏನು ಮೂಲ ಭಾರತೀಯರಲ್ಲ ರೀ, ಅವ್ರದ್ದು ಸಂಸ್ಕಾರ ಉಳಿದೈತ್ರಿ ಸುಡೋದು ಎಲ್ಲಾರು. ಈ ದ್ರಾವಿಡ್ರದ್ದು ಒಬ್ರದೆಲ್ಲ, ಮುಸಲ್ಮಾನರು, ಕ್ರಿಶ್ಚಿಯನ್ಸು, ಸಿಖ್, ಬೌದ್ಧಿಸಂ ಎಲ್ಲಾರು ಕೂಡ ಹೋಳದೈತಿ. ಸುಡುವಂತದ್ದು ಯಾವುದೇ ಒಂದೇ ಒಂದು ಧರ್ಮದೊಳಗಿಲ್ಲ. ಇದ್ದಿದ್ದು ಒಂದೇ ಒಂದು ಬ್ರಾಹ್ಮಿನ್ಸ್. ಹೌದಲ್ಲ ನೋಡ್ರಿ, ಖಾಲಿ ಅವರು ಅದು ಒಂದೇ ಸಮಾಜ ಅದನ್ನ ಫಾಲೋ ಮಾಡ್ತಾರೆ. ಆದ್ರೆ ನಮ್ಮ ಸಿನಿಮಾಗಳಲ್ಲಿ ಅದನ್ನೇ ಸುಡೋದನ್ನೇ ಜಾಸ್ತಿ ತೋರಿಸ್ತಾರೆ. ಅದನ್ನೇ ತೋರಿಸ್ತಾರೆ. ಉಳೋದ್ ತೋರ್ಸಲ್ರು. ಹಳೆ ಸಿನಿಮಾದಾಗೆಲ್ಲ ಹುಳೋ ತೋರಿಸ್ತಿದ್ರು. ಇತ್ತೀಚಿನ ಸಿನಿಮಾಗಳಲ್ಲಿ ಬರೀ ಈಗೆಲ್ಲ ಧಾರಾವಾಹಿ ಸಿನಿಮಾದೊಳಗೆಲ್ಲ ಸುಡೋದ್ ತೋರ್ಸೋದು ಫ್ಯಾಷನ್ ಆಗ್ಬಿಟ್ಟದ. ಮತ್ತ ಸೂತಕ ಅಂತ ಪದವನ್ನು ಬಳಸ್ತಾರ. ಸೂತಕವನ್ನ ನಂಬೋರು ಬ್ರಾಹ್ಮಿನ್ಸ್. ಹೌದಲ್ಲ ರೀ? ಪಿಂಡ ಇಡೋದು, ಸೂತಕ ಮಾಡೋದು, ಇದನ್ನೆಲ್ಲ ಆಚರಣೆ ತರೋದು ಬ್ರಾಹ್ಮಿನ್ಸ್. ಅದನ್ನೆಲ್ಲ ಓಬಿಸಿಗಳ ತಲೆ ಕಟ್ಟಿದಾರೆ ಅವ್ರು. ಈ ಬೇರೆ ನಮ್ ಸಮಾಜದವ್ರು ಮಾಡೋದೇ ಇಲ್ಲ ಅದನ್ನ. ಹೌದಲ್ಲ? ಹಂಗಾಗಿ ಆ ಗಂಡ ಸತ್ತಾಗ ಅವನ್ ಚಿತೆ ಜೊತೆಗೆ ಹೆಂಡತಿನೂ ಕೂಡ ಸಾಯಿಸೋದು ಬ್ರಾಹ್ಮಿನ್ಸ್ ಮಾತ್ರ, ಬೇರೆ ಯಾರು ಅಲ್ಲ. ಅದು ಪದ್ಧತಿ ಅವರೆಲ್ಲ ಇತ್ತು, ಬ್ರಾಹ್ಮಣ್ಸ್ ಹತ್ರ ಇತ್ತು. ಅವ್ರು ಮಾತ್ರ ಅದು ಅಲ್ಲಿ ಸಾಯುವಂತ ಹೆಣ್ಣುಗಳು ಯಾವ್ದು ಕೂಡ ಅವ್ರ ಹೆಣ್ಣುಗಳಲ್ಲ, ಎಲ್ಲ ನಮ್ಮ ಹೆಣ್ಣುಗಳೇ.
ಹೌದಲ್ಲ ರೀ, ಅವ್ರು ಏನ್ ಮಾಡಿದಾರೆ, ಇದು ಜಾತಿ ಪದ್ಧತಿ ಜಾರಿ ಇರ್ಲಿ ಅನ್ನೋಗೋಸ್ಕರ ಬಾಲ್ಯ ವಿವಾಹ, ಆಮೇಲೆ ಸತಿ ಸಹಗಮ ಪದ್ಧತಿ. ಇಲ್ಲ ಬಾಲ್ಯ ವಿವಾಹ ಅದು ಎಲ್ಲರಲ್ಲೂ ಇತ್ತು. ನಮ್ ಸಂಸ್ಕೃತಿಯಲ್ಲೂ ಕೂಡ ಐತ್ರಿ, ಮೂಲ ಭಾರತೀಯ ಇತ್ತು ಸಂಸ್ಕೃತಿ. ಇತ್ತು ಇತ್ತು ಹೌದೇನ್ರಿ? ಹಾ ಅಂದ್ರ ಅವಾಗ ಎಜುಕೇಶನ್ ಇರ್ಲಿಲ್ಲ, ಹಾ ಒಂದು ತಿಳುವಳಿಕೆ ಕಡಿಮೆ ಇತ್ತು ಅವಾಗ. ಅವಾಗ ಅವಾಗ ಅವಾಗೇನು ಮದುವೆ ಮಾಡ್ಬಿಡುದು ಕೊಟ್ಟ. ಹಾ ಕೇಳ್ತಾ ಇದ್ದೀನಿ ಸರ್. ಈಗಾದ್ರೂ ನಿಮ್ಗೆ ಎಷ್ಟೋ ಮನೆಯೊಳಗೆ ಹೇಳ್ತೀನಿ, ಈ ಹುಟ್ಟಿದ ಕೂಡಲೇ ಹೆಸರು ಇಡ್ತಾರ. ಏನಂತ, ಈಗ ಇವ್ರಿಗೊಂದು ಹುಡುಗ ಇರ್ತತಿ, ಅಕ್ಕ ತಂಗಿಯರು ಮಕ್ಕಳು ಒಂದು ಇದನ್ನೇನದು ಅಂದ್ರೆ ಈಕಿಗೆ ಒಂದು ತಮ್ಮ ಇರ್ತಾನ, ಆಕಿ ಅಕ್ಕಂದು ಮದುವೆ ಹೋಗ್ತಾಳ, ಆಕಿ ಒಂದ್ ಮಗುನ್ ಹಿಡಿತಾಳ. ಆಕಿನ ತಮ್ಮಗ ಎಷ್ಟಿರ್ತೈತಿ, ಒಂದ್ 4-5 ವರ್ಷ ಇರ್ತದ. ಹೌದಲ್ಲ ರೀ? ಆಕಿನ ಮಗ ಆಕಿ ಅಕ್ಕಗ ಒಂದ್ ಮಗಳು ಹುಟ್ಟತಪ್ಪ ಅಂತಂದ್ರ ಅವಾಗ ಹೆಸರಿಟ್ಬಿಡ್ತಾರ. ಇವನಿಗೂ ತಿಳುವಳಿಕೆ ಇರಲ್ಲ, ಹುಡುಗ ಸಣ್ಣ ಹುಡುಗ 5 ವರ್ಷದ ಕೂಸಿದು, ಅದು ಹುಟ್ಟಿದ ಕೂಸದು, ಇಬ್ರಿಗೂ ಅವಾಗ ಹೆಸರಿಡ್ತಾರ. ನನ್ ಮಗಳು ಏನಿದು ನಮ್ ತಮ್ಮನಿಗೆ ಕೊಡ್ತೀನಿ, ತಮ್ಮಗ್ ಕೊಡ್ತೀನಿ, ನನ್ ಮಗ ಹುಟ್ಟಿದ್ರು ತಮ್ಮಗ್ ಕೊಡ್ತೀನಿ, ಹೆಂಗ ಅವೆಲ್ಲ ಒಳ ಒಪ್ಪಂದಗಳು ಮಾಡ್ಕೊತಾರ. ಮನೆಯೊಳಗೆ ಮಾತುಕತೆ ನಡೆದು ಹೋಗ್ತಾವ. ಹೌದೌದ್ರಿ. ಬಟ್ ತಾಳಿ ಕಟ್ಸಲ್ಲ, ಬಟ್ ಮಾತುಕತೆ ಮೊದ್ಲೇ ಆಗ್ಬಿಡ್ತಾವ, ಹುಟ್ಟಿದ ಕೂಡಲೇ ಅವಾಗೆ ಮಾಡ್ಬಿಡ್ತಾರ. ಹೌದಲ್ಲ ರೀ? ಅದು ಈಗೂನು ಐತಲ್ಲ ಮಾತಾಡೋದು. ಅದು ಇತ್ತೀಚೆಗೆ ಅವ್ರಲಿಂದ ಬೆಳ್ಕೊಂಡ್ ಬಂದಿದೇನೋ ಅಂತ ನನ್ನ ಅಭಿಪ್ರಾಯ. ಇಲ್ಲ ಇದು ಸಂಬಂಧಗಳು ಉಳಿಲಿ, ನನ್ ತವ್ರ ಮನೆ ಉಳಿಲಿ, ಕಳೆದು ಹೋಗ್ಬಾರ್ದು, ಬೇರೆ ಗೊತ್ತಿರೋದು ಯಾವನಿಗೂ ಕೊಡೋದ್ ಬೇಡ, ನನ್ ತವ್ರ ಮನೆಗೆ ಕೊಡ್ತೀನಿ, ಇದು ಮೊದ್ಲಿಂದನೂ ಐತಿ. ಇರ್ಬೋದು ಸರ್, ಇರ್ಬೋದು. ಅದೇ ಆಮೇಲೆ ಇದು ಮುಂಡೆ ಮಾಡೋದೊಂದು ಸಂಸ್ಕೃತಿ ಇದೆಯಲ್ಲ ಸರ್, ಗಂಡ ಸತ್ ನಂತರ ತಲೆ ಬಳಸ್ ಕೂಡಿಸ್ತಾರಲ್ಲ. ಈ ತಲೆ ಬೋಳ್ಸೋದು, ಬಿಳಿ ಸೀರೆ ಉಡ್ಸೋದು, ಇದೆಲ್ಲವೂ ಕೂಡ ಬ್ರಾಹ್ಮಿನ್ಸ್ ಇಂದಾನೆ ಬಂದಿರೋದು. ಅದೆಲ್ಲ ಯಾಕೆ ಮಾಡ್ತಿದ್ರು ಅಂತ ಗೊತ್ತಾ ಸರ್? ಇಲ್ಲ, ಅದು ಜಾತಿ ವ್ಯವಸ್ಥೆ ಜಾರಿ ಇರ್ಲಿ ಅನ್ನೋಗೋಸ್ಕರ ಮಾಡ್ತಿದ್ರಂತೆ. ಅದ್ ಹೇಗಂದ್ರೆ, ಈಗ ಗಂಡ ಸತ್ತ, ಸ್ವಲ್ಪ ನಿಧಾನ ಕೇಳಿ. ಈಗ ಗಂಡ ಸತ್ತ ಅಂತ ಇಟ್ಕೊಳ್ಳಿ. ಗಂಡ ಸತ್ತಾಗ ಈಗ ಅವಳು ಇನ್ನು ಯೌವನದ ಸರಿ, ಅವಳಿಗೆ ಸಂಗಾತಿ ಬೇಕು, ಅವಳು ಬೇರೆ ಜಾತಿ ಸಂಗಾತಿ ಹುಡ್ಕೊಂಡು ಹೋಗ್ತಾಳೆ ಅಂತ ತಿಳ್ಕೊಂಡು ಒಟ್ಟಾರೆ ಆಕಿ ಇನ್ನೊಬ್ಬನ್ ನೋಡ್ಬಾರ್ದಂತ ಅವಳನ್ನ ತಲೆ ಬೋಳಿಸಿ ವಿಕೃತ ಮಾಡಿ, ಅವಳನ್ನ ಬಿಳಿ ಸೀರೆ ತೊಡಿಸಿ, ಮುಂಡೆಯನ್ನು ಬಿರುದು ನೀಡಿ ಅವಳನ್ನ ಅಲ್ಲೆಲ್ಲಿ ಮೂಲೆಯಲ್ಲಿ ಕೂರಿಸ್ತಿರು. ತಲೆ ಬೋಳಿಸ್ಕೊಂಡು ವಿಕೃತ ಮಾಡಿದಿರ ಯಾರು ಇಷ್ಟ ಪಡಲ್ಲ ಅನ್ನೋಗೋಸ್ಕರ ಅವಳನ್ನ ವಿಕೃತಗೊಳಿಸ್ತಿದ್ರಂತೆ. ಆಕಿನ ಸೌಂದರ್ಯಗಳನ್ನ ತೆಗೆದು ಹಾಕ್ಲಿಕ್ಕೆ. ಯಾರಿಗಾಗ್ಲಿ ತಲೆ ಬೋಳ್ಸಿದ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ ಚಂದ ಕಾಣಿಸಲ್ಲ. ಅದು ಚಂದ ಕಾಣಬೇಡ, ರೂಪ ವಿರೂಪಗೊಳಿಸ್ತಿದ್ರಂತೆ. ಮತ್ತೆ ಅದೇ ಕುಂಕುಮ ತೆಗೆದು ಬಣ್ಣದ ಬಟ್ಟೆ ಹಾಕೊಳ್ಳಂಗಿಲ್ಲ, ತಲೆಯೊಳಗೆ ಹೂ ಮುಡ್ಕೊಳಂಗಿಲ್ಲ. ಅದೇ ಇವೆಲ್ಲ ಮುತ್ತೈದೆ ಸಂಕೇತ ಅಂತ ಏನೇನೋ ಹೇಳ್ಬಿಟ್ಟು ಆಕಿನ ನಾವು ಎಲ್ಲ ಸೌಂದರ್ಯಗಳನ್ನೆಲ್ಲ ತೆಗೆದ್ಬಿಡೋದು. ವಿರೂಪಗೊಳಿಸೋದು. ಆಕಿನ ಸೌಂದರ್ಯ ಇಲ್ದಂಗ್ ಮಾಡಿ ಆಕಿ ಇನ್ನೊಬ್ಬನ ಯಾರು ಕೂಡ ಆಕಿ ನೋಡಿರ್ಬಾರ್ದು, ಆಕಿನ ಇನ್ನೊಬ್ರು ಯಾರು ನೋಡಿ ಇಷ್ಟ ಪಡಬಾರ್ದು. ಇನ್ನೊಬ್ರು ಯಾರಾದ್ರೂ ನೋಡಿದ್ರೆ ಅವಳೇನಪ್ಪ ತಲೆ ಬೋಳಿಸ್ಕೊಂಡಿದ್ದಾಳೆ, ವಿಚಿತ್ರ, ಮುಂಡೆ, ಅವಳು ಅಪಶಕುನ ಅಂತ ಹೇಳಿ ಆಕಿನ ಬಗ್ಗೆ ತಿರಸ್ಕಾರದ ಭಾವನೆ ಮಾಡ್ಬೇಕು. ಆ ರೀತಿ ಮಾಡ್ತಿದ್ರಂತೆ. ಆಮೇಲೆ ಇದು ಸತಿ ಸಹಗಮನ ಪದ್ಧತಿ, ಅದ್ರನ್ನು ಈಗ ಗಂಡ ಅವನು 2-3 ಮಾಡ್ಕೊಳ್ತಿದ್ದ, ಒಂದ್ 60 ವರ್ಷ, ಈಕಿನ 30 ವರ್ಷ ಸತ್ ಹೋಗ್ತಿದ್ದ ಮುದುಕಾಗಿ. ಇಲ್ಲ ಅದು ಹಂಗಲ್ಲ. ಅದು ನಿಮ್ಗೆ ಹೇಳಿದ್ನಲ್ಲ ನಾನು. ಹೆಂಗೋ ಅದೇ ಹೇಳಿದ್ನಲ್ಲ, ಈ ವಧುವರ ಈ ರೀತಿಯಿಂದ ಬಂದಾಗ ಅವನು ವರ ಅನ್ನೋ ಅವ್ನು ಸಾಯ್ತಾನ ಒಂದ್ ದಿವ್ಸ. ಹೌದಲ್ಲ ರೀ? ಅವ್ನ್ ಸತ್ತಾಗ ಅವನ ಜೊತೆಗೆ ಈಕಿನ ಕುಂದಿಸ್ಬಿಟ್ಟು ಸುಟ್ಬಿಡೋದು. ಅದು ಬಂದಿದ್ದ ಅಲ್ಲಿಂದ. ಅದೇ ಈಗ ಮುಂದೆ ಅದನ್ನ ಯಾಕೆ ಕಂಟಿನ್ಯೂ ಮಾಡಿದ್ರಂದ್ರೆ, ಈಗ ಇವಳಿಗೆ ಹಿಂಗ್ ಬಿಟ್ಟರಂದ್ರೆ ಮತ್ತೆ ಬೇರೆ ಯಾವ ಕಾಸ್ಟ್ ಬೇರೆದೊಳಗಿನ್ನು ಬೇರೆದವನ್ ಜೊತೆ ಓಡ್ ಹೋಗ್ಬೋದು, ಬೇರೆ ಕಾಸ್ಟ್ದವನ್ ಜೊತೆ. ನೀವ್ ಏನೇ ಹೇಳ್ರಿ, ಇದು ಮುಸಲ್ಮಾನ್ರೊಳಗ ಇದು ಇಲ್ಲ. ಹೌದು, ಇಲ್ರಿ. ಅವ ಸತ್ನ ಅಂತಂದ್ರ ಅವ್ನ್ ದಫನ್ ಮಾಡ್ತಾರ, ಈಕಿ ಇನ್ನೊಂದ್ ಮದ್ವೆ ಆಗ್ಬಹುದು. ಹೌದಲ್ಲ ರೀ? ಮುಸಲ್ಮಾನ್ರೊಳಗ ಇಲ್ಲಲ್ಲ, ಅದೇ ಎಲ್ಲ ಐತೆ ಹಂಗ. ಇಲ್ಲ ಅದೇ ಅವ್ರ ಇನ್ನೊಂದ್ ಮದ್ವೆ ಮಾಡ್ಕೊಳ್ತಾರೇನೋ ಅವ್ರು. ಮಾಡ್ಕೊಂತಾರ, ಅವ್ನ್ ದಫನ್ ಮಾಡ್ತಾರ. ಹೌದಲ್ಲ ರೀ? ಇದು ನೀವು ಬೇರೆ ಯಾವುದೇ ಧರ್ಮದೊಳಗೆ ಉದ್ದೇಶ ಜಾತಿ ಕೆಡಬಾರದು, ಜಾತಿ ಜಾರಿಯಲ್ಲಿ ಇರ್ಬೇಕು ಅನ್ನೋ ಉದ್ದೇಶ ಇರ್ಬೇಕೇನೋ ಅಂತ. ತಮ್ಮ ಇದು ಬ್ರಾಹ್ಮಿನ್ಸ್ ಮಾತ್ರ ಯಾರ್ಯಾರು ಮಾತ್ರ ಈ ಸುಡುವಂತದ್ ಮಾಡ್ತಿದ್ರು. ಹೌದಲ್ಲ ರೀ?
ಅವ್ರು ಮಾತ್ರ ತಮ್ಮ ಯಾರು ಇನ್ನೊಂದು ಹೆಣ್ಣಿನ ಅವ್ರು ಯಾರು ಎತ್ತಾಕೊಂಡ್ಬಂದು ಆಕಿಗೆ ರಕ್ತ ಹಚ್ಚಿ ಕಿಲ್ಕ ಹಚ್ಚಿ ಆಕಿನ ವಧು ಅಂತ ಇಟ್ಕೊಂತಿದ್ರು, ಆಕಿ ಅಂತವ್ರನ್ನ ಮಾತ್ರ ಸುಡ್ತಿದ್ರು ಜೊತೆಗೆ ಇಟ್ಕೊಂಡು. ಬೇರೆಯವ್ರಿಗೆ ಯಾರಿಗೂ ಸಂಬಂಧ ಇರ್ಲಿಲ್ಲ. ಅದೇ 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 ಮುಂದೆ ಅದು ಬ್ರಿಟಿಷರು ಆಮೇಲೆ ರಾಜಾರಾಮ್ ಮೋಹನ್ ರಾಯ ಆ ಪದ್ಧತಿಯನ್ನು ನಿಷೇಧಗೊಳಿಸ್ತಾರೇನು. ಅವ್ರು ಯಾವ ಈ ಎಜುಕೇಶನ್ ಕೊಡ್ತಾರಲ್ಲ, ಎಜುಕೇಶನ್ ಕೊಟ್ಟ ಮೇಲೆ ಇದನ್ನೆಲ್ಲ ತೆಗೆದಿರೋದು. ಇದು ಕಾನೂನು ತರ್ತಾರ, ಇದನ್ನ ತೆಗೀರಿ ಅಂತ. ಅರಿಷ್ಟ ಪದ್ಧತಿ ಇದು ಬೇಡ ಅಂತ ಸ್ಟಾಪ್ ಮಾಡಿಸ್ತಾರ. ಅದೇ 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 ಕರೆಕ್ಟ್ ಸರ್, ಕರೆಕ್ಟ್. ಇದೇ ಸಂದರ್ಭದ ನಂತರನು ಕೂಡ ಇದನ್ನ ಕೋಣ ಬಲಿ ಕೊಡೋದನ್ನ ದೇವಿ ಮುಂದ ಜಾತ್ರೆ ಒಳಗ ಕೋಣ ಬಲಿ ಕೊಡ್ತಿದಲ್ಲ ಅದನ್ನು ಕೂಡ ಸ್ಟಾಪ್ ಮಾಡಿಸ್ತಾರ. ಹೌದೇನ್ರಿ? ಇನ್ನೂ ಒಂದ್ ನೆನ್ಪು ಬರ್ತಾ ಇದೆ ಸರ್ ನನ್ಗೆ. ಹೇಳ್ರಿ. ಅದೇ ಈಗ ಅವನು ಪಂಡಿತ ಪೂಜಾರಿ ಮದ್ವೆಯಲ್ಲಿ ಮಂತ್ರ ಹೇಳ್ತಾನಲ್ಲ ರೀ, ಆ ಮಂತ್ರಲ್ಲಿ ಅವನು ಬೈತಾನಂತಲ್ಲ ರೀ. ಅಲ್ಲ, ಮಂತ್ರದ ಅರ್ಥ ಒಬ್ರು ಯಾರೋ ಸ್ವಾಮೀಜಿ ಹೇಳಿದಾರಲ್ಲ. ಏನಿದು ವಿಷ್ಣು ಏನೋ ಹೇಳ್ತಾನಂತ, ಈಕಿನ ನಾನು ಮೊದ್ಲು ವಿಷ್ಣು ಇಟ್ಕೊಂಡಿದ್ದ, ಏನು ಇಟ್ಕೊಂಡಿದ್ದ, ಈಗ ನೀನ್ ಇಟ್ಕೋ ಅಂತಂದು ಅವ್ನಿಗೆ ಗಂಡಗ್ ಬಿಟ್ಕೊಟ್ಟಿದ್ದಂತ. ಅದು ಮಂತ್ರದ ಅರ್ಥ. ಅದು ಯಾರೋ ಒಬ್ರು ಸ್ವಾಮೀಜಿ ಹೇಳಿದ್ದದನ್ನ. ಅದೇ ಅದೇ ನಾನು ಒಬ್ಬ ಸ್ವಾಮೀಜಿ ಹೇಳಿದ್ದೆ ಹೇಳ್ತಾ ಇದ್ದೀನಿ ನಿಮ್ಗೆ. ಸ್ವಾಮೀಜಿನೇ ಯೂಟ್ಯೂಬ್ ಒಳಗೆಲ್ಲ ಐತ್ರಿ ಅದು. ಆಮೇಲೆ ಮದುವೆಯೊಳಗೆ ಹೇಳ್ತಕ್ಕಂತ ಮಂತ್ರದ ಅರ್ಥ ಇದಾಗ್ತದಂತ ಬಿಡಿಸಿ ಹೇಳ್ತಾನ ಅವನು. ಅದೇ ಅವ ಕೆಲವೊಂದು ಮಂತ್ರಗಳು ಅವ ಇಲ್ಲ ರೀ, ಅವನು ಅವರ ಬೇರೆ ಈಗ ಅದು ಬಿಡ್ರಿ, ನಿಮ್ಗೆ ಅರ್ಥ ಆಗುವಂಗ ಒಂದು ಮಂತ್ರ ಹೇಳ್ತಾನೆ. ಗಣಪತಿ ಶ್ಲೋಕ, ಗಣಪತಿ ಮಂತ್ರ. ಹೌದೇನ್ರಿ? ಎಷ್ಟು ಚೆನ್ನಾಗದ ಗೊತ್ತರ, ಇದು ಇಂಟ್ರೆಸ್ಟಿಂಗ್. ಹೇಳಿ ನೋಡ. ಏನದರದು ವಕ್ರತುಂಡಾಯ ಕೇಳಿರೇನು? ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ. ಅದು ಕೇಳಿದೀನಿ ಸರ್, ಅದ್ರ ನನ್ಗೆ ಅದು ಅರ್ಥ ಇಲ್ಲಿ ಗೊತ್ತಾಗಲ್ಲ. ಆಮೇಲೆ ಅದಕ್ಕೆ ಭಾಷೆನ ಗೊತ್ತಾಗಲ್ಲ ನನಗೆ. ವಕ್ರ ಅಂದ್ರ ಹಲ್ಲು, ತುಂಡ ಅಂದ್ರ ಮುರಿದಿದ್ದು, ಮುರಿದ ಹಲ್ಲು, ಮುರಿದಿದ್ದು ಒಂದು ಹಲ್ಲು, ಒಂದು ಹಲ್ಲನ್ನ ಮುರಿದಿದ್ದು ವಕ್ರತುಂಡ. ಅಂದ್ರ ಈ ಗಣಪತಿ ಹೆಂಗ ಅವನು ಹೊಗಳಿಕ್ಕಾಗಿ ಎಂತ ಪದಗಳನ್ನು ಬಳಸೋದು? ಹಲ್ಮುರ್ಕ, ವಕ್ರತುಂಡ, ಹಲ್ಮುರ್ಕ, ವಕ್ರತುಂಡ, ಮಹಾಕಾಯ. ಮಹಾ ಅಂತರ ದೊಡ್ಡದು, ಕಾಯ ಅಂದ್ರೆ ದೇಹ, ದೊಡ್ಡ ಕಾಯ, ದೊಡ್ಡದ ದೇಹದ ಅಂದ್ರೆ ಡುಮ್ಮ, ಡುಮ್ಮ, ಹಲ್ಮುರ್ಕ, ಡುಮ್ಮ. ಇಂಥ ಪದಗಳನ್ನ ಬಳಸಿದ್ರ ಅವನ್ ಬೈಗುಳುಗಳೇ ಅವೆಲ್ಲ. ಅವ ಮಗ ಮಂತ್ರಗಳ ಸಂಸ್ಕೃತದಲ್ಲಿ ಹೇಳ್ತಾನೆ, ದಕ್ಷಿಣ ನಮ್ ಭಾಷೆಯಲ್ಲಿ ಕೇಳ್ತಾನೆ, ಕನ್ನಡದಲ್ಲಿ ದಕ್ಷಿಣ ಕೊಡಿ ಅಂತ. ಅಲ್ರಿ, ಆ ಗಣಪತಿ ಏನು ಶ್ಲೋಕ ಮಾಡಿಟ್ರಲ್ಲ ಅವೆಲ್ಲ ಬೈಗುಳಗಳದಾವು. ಅದ ನಮ್ ಜನರಿಗೆ ಗೊತ್ತಿಲ್ಲ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳೋದಂತದ. ಕೋಟಿ ಸೂರ್ಯ ಸಮಪ್ರಭ ಅಲ್ರಿ, ಒಬ್ಬ ಸೂರ್ಯನ ನೋಡಕ್ ಕಣ್ಬಿಟ್ಟು ನೋಡ್ಲಿಕ್ಕೆ ಆಗುದಿಲ್ಲ. ಏನು 1 ಕೋಟಿ ಸೂರ್ಯನ ಪ್ರಭೆಗೆ ಸಮ ಅಂತ ಹೇಳಿದ್ರೆ ಹೆಂಗ್ ಸಾಧ್ಯ ಅದ? ಹೌದಲ್ಲ? ವೈಜ್ಞಾನಿಕವಾಗಿ ಅದನ್ನ ನಂಬಕ್ ಸಾಧ್ಯ ಇಲ್ಲ. ಕೋಟಿ ಸೂರ್ಯ ಸಮಪ್ರಭ, 1 ಕೋಟಿ ಸೂರ್ಯನ ಪ್ರಭೆಗೆ ಸಮ ಇದೆಯಂತ ನಾವು ಹೊಗಳ್ತಾರ. 1 ಕೋಟಿ, 1 ಸೂರ್ಯನ ಬೆಳಕನ್ನೇ ನೋಡಕ್ ಆಗಲ್ಲ ಕಣ್ ಬಿಟ್ಕೊಂಡು. ಹೌದಲ್ಲ ರೀ? 1 ಕೋಟಿ ಸೂರ್ಯ ಬಂದ್ರಪ್ಪ ಕಣ್ ಬಿಡಕ್ ಆಗತ್ತ? ಆಗಲ್ಲ. ಆಗಲ್ಲ. ಅದೊಂದೇ ಮೊದಲನೇದು 2 ಸಾಲು ಬೈಗುಳಗಳೇ, ಹಲ್ಮುರ್ಕ, ಡುಮ್ಮ. ನಮ್ ಕಡೆ ಭಾಗದಲ್ಲಿ ಬಸವೇಶ್ವರ ಅವ್ರನ್ನ ಕೂಡ ಸರಿ ಬೈದಿದ್ದಾರೆ ಸರ್. ಅಂದ್ರೆ ನಮ್ ಜನರಿಗೆ ಗೊತ್ತಿಲ್ಲ ಬೈದಿದ್ದಾರೆ ಅನ್ನೋದು. ನೀವ್ ಹೇಳಿದ್ರೆ ನಂಗೆ ನೆನಪು ಬರ್ತಾ ಇದೆ. ಏನೇನ್ ಹೆಸರು ಇಟ್ಟಿದ್ದಾರೆ ಗೊತ್ತ್ರಿ ಬಸವೇಶ್ವರ ಅವ್ರ ಹೆಸರು? ಹೇಳ್ರಿ. ನಂದಿ ಬಸವಣ್ಣ ಅಂತೆ, ಚಿಂದಿ ಬಸವಣ್ಣ ಅಂತಾರೆ, ಚಿಂದಿ ಬಸವೇಶ್ವರ ಮಹಾರಾಜ್ ಕಿ ಜೈ ಅಂತ ಹೊಡಿತಾರ ನಮ್ ಕಡೆ. ಚಿಂದಿ ಬಸವೇಶ್ವರ ಅಂದ್ರೇನು? ನೀವ್ ಹೇಳ್ರಿ. ಏನ್ ಚಿಂದಿ ಚೋರ್ ಇದ್ದಲೆ ಅಂತ ನಮ್ ಕಡೆ ಬೈತಾರೆ ಸರ್. ಚಿಂದಿ ಅಂದ್ರ ಅರಿವಿ ಹರಿದಿದ್ ತುಂಡು ಬರ್ತದ, ಅದಕ್ಕೆ ಚಿಂದಿ ಅಂತಾರ.
ಹಾ ಚಿಂದಿಚೂರ್ ಅಂತಂದ್ರೆ ಅವನು ಏನೋ ಒಂಥರ ಕೇಳ್ರಿ. ಭಿಕ್ಷುಕಿದ್ದಂಗೆ. ಅಲ್ಲ, ಇದು ಬಟ್ಟೆ ತುಂಡು ಬರ್ತದಲ್ರಿ, ಹಾ ಅದೇ ಬಟ್ಟೆ ತುಂಡುಗಳ ಚಿಂದಿ. ಬಟ್ಟೆ ತುಂಡುಗಳಿಗೆ ಚಿಂದಿ ಚಿಂದಿ ಅಂತಾರ ಅವಕ್ಕ. ಹಾ 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 ಅವನ್ನೆಲ್ಲ ಒಂದ್ರ ಮೇಲೆ ಒಂದ್ರ ಪಕ್ಕಕ್ಕೆ ಒಂದು ಇಟ್ಟು ಹೊಂದಿದ್ದೆ ಕೌದಿ. ಹಾ ಹಾ ಈ ಕೌದಿ ಮೇಲೆಲ್ಲ ಚಿಂದಿ 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 ಬಟ್ಟೆಗಳನ್ನ ಇಟ್ಬಿಟ್ಟು ಹೊಲಿಯೋದು. ಅದೇ ಅದೇ. ಅದಕ್ಕ ಕೌದಿ ಮೇಲೆ ಇರ್ತಕ್ಕಂಥ ಪೀಸ್ ಇರ್ತಾವಲ್ಲ ಅದಕ್ಕೆ ಚಿಂದಿ ಅಂತಾರ. ಹಾ ಹಾ ಮತ್ತ ಅವ್ರಿಗೆ ಆ ಚಿಂದಿನ ಬಸವಣ್ಣಗೆ ಯಾಕೆ ಹೋಲಿಸಿದಾರೋ ಗೊತ್ತಿಲ್ಲ. ಈಗ ಕೇಳ್ರಿ ಇಲ್ಲೇ, ಅದು ನೀವೇನ್ ಹೇಳ್ತಿದ್ರಲ್ಲ, ನಂದಿ ಬಸವ, ಚಿಂದಿ ಬಸವ, ಬಸವಣ್ಣ, ನಂದಿ ಬಸವಣ್ಣ, ಚಿಂದಿ ಬಸವಣ್ಣ, ಸರ್ಕಲ್ ಬಸವಣ್ಣ, ಇಂತ ಬೇರೆ ಬೇರೆ ಹೆಸರಿನಲ್ಲಿ ಕೊಡೆಕಲ್ ಬಸವಣ್ಣ, ಹಿಂಗ್ ಬೇರೆ ಬೇರೆ ಹೆಸರಲ್ಲಿ ಬರ್ತಾವ. ಇವ್ ಯಾವ ಬೈಗುಳಗಳಲ್ಲ. ಈ ಚಿಂದಿ ಅಂತಂದು ಅಡ್ಡ ಹೆಸರು ಐತೆ, ಊರ್ ಹೆಸರು ಐತೆ, ಅದೇ ಕೆಲವು ಸ್ಥಳಗಳ ಹೆಸರು ಅದಾವ. ಅದಾವ ದಂಡುಗುಂಡ ಬಸವಣ್ಣ, ಇಂಥವೆಲ್ಲ ಹೆಸರುಗಳದಾವಲ್ಲ, ಈ ಊರ ಹೆಸರು, ಈ ಕೆಲವರು ಮನೆಯ ಅಡ್ರೆಸ್ಸು, ಕೆಲವು ಓಣಿಗಳ ಹೆಸರು, ಹಿಂಗೇನೇನೋ ಹಿನ್ನೆಲೆಗಳದಾವ್. ಈ ಬಸವಣ್ಣ ಅಂತ ಏನ್ ಹೆಸರುಗಳು ಹೇಳ್ತಾರಲ್ಲ ಬೈಗುಳಗಳೆಲ್ಲ ಅವೆಲ್ಲವೂ ಕೂಡ ಇದಾಗ್ಯಾವ. ಏನ್ರಿ ಇದು ನಾಲ್ಕಾಲ್ ಎತ್ತಿಂದು ಬಸವಣ್ಣ ಅಂತವು ನೀ ಹೇಳೋದು. ನಂದಿ ಬಸವಣ್ಣ. ಹೌದು, ನಂದಿ ಬಸವಣ್ಣ 4 ಕಾಲಿಂತೆ, ಚಿಂದಿ ಬಸವಣ್ಣ 4 ಕಾಲಿಂದ ಎತ್ತಿಂದೆ, ಈ ದಂಡುಗುಂಡ ಬಸವಣ್ಣ ಅದು 4 ಕಾಲು ಎತ್ತಿಂದೆ. ಇವೆಲ್ಲ 4 ಕಾಲು ಎತ್ತಿಂದ ಅವು ಹೆಸರುಗಳು ಇಟ್ಕೊಂಡು ಹೋಗಿದ್ದು. ಅದೇ ಅದೇ. ಈಗ ಬಸವಣ್ಣನಿಗೆ ದನಕ್ಕೆ ಕೊಲಿಸ್ಬೇಕು, ಚಿಂದಿಗೆ ಕೊಲಿಸ್ಬೇಕು ಅಂತ ನಿಮ್ಗೆ ಹೇಳ್ತೀನಿ. ಇಲ್ಲಿ ಬಸವ ಅಂತ ಅದಕ್ಕೆ ಕರೀತಾರ. ಇಲ್ಲಿ ನಿಮಗೆ ಕೆಲವರು ಹೇಳಿಕೆ ಏನಪ್ಪಾ ಅಂತಾರೆ, ಈ ಬಸವಣ್ಣನ ಮರೆ ಮಾತ್ಲಿಕ್ಕಾಗಿ ಇದನ್ನ ಕರೆದ್ರು ಅಂತ ಕೆಲವ್ರು ಹೇಳ್ತಾರ. ಇನ್ ಕೆಲವ್ರು ಏನ್ ಹೇಳ್ತಾರ, ಈ ಇದನ್ನ ಬಸವ ಅಂತಂದ್ರ ಎದುರು ಬೀಳಲಾರ್ದು. ನೀವೇನು ಬಾರ್ಸಿದ್ರು ನಿಮ್ಗೆ ಹೊಳೆ ಬೀಳಲ್ಲ, ಅದು ತಿರುಗಿ ಬೀಳಲ್ಲ. ದನ ದನ ಎತ್ತು ನಿಮ್ಗೆ ಎಂದರೆ ನಿಮ್ಗೆ ಹೊಳೆ ಬಿದ್ದದ, ನೀವ್ ಅಷ್ಟು ಬಾರ್ಕೊತ ಹೊಡೆದೊಡುದು, ಅದಕ್ಕಷ್ಟು ಭಾರ ಹೊರಿಸರಿಸಿ ಅದನ್ನೆಲ್ಲ ದುಡ್ಡಿಸ್ಕೊಂತೀರಿ. ಸಾಧು ಪ್ರಾಣಿ ಯಾವ್ದಲ್ಲ, ಸಾಧು ಪ್ರಾಣಿ ಎಂದು ನೀವ್ ನನಗೆ ಇಷ್ಟು ಹೊಡೆದಿದೆ ಅಂತ ಒಂದ್ ದಿವಸ ನಿಮ್ಗೆ ತಿಳಿದದ ಅದು ಇಲ್ಲ. ನೀವು ಅದ್ರ ಹತ್ರ ಹೋದ್ರೆ ನಿಮ್ಮನ್ನ ಕೆಡಿ ಹಾಕಿ ಕಾಲ ಹಾಕಿ ತುಳಿಬಹುದಿಲ್ಲ ಅದು. ಹೌದಲ್ಲ, ಒಂದ್ ದಿವಸ ಹಂಗ್ ಮಾಡ್ಯದನ ಅದು ಮಾಡಿಲ್ಲ. ಅದು ಏನೇ ಮಾಡಿದ್ರು ಕೂಡ ಸಹನೆ ತಾಳ್ಮೆ ಅಂತ ಐತಲ್ಲ, ಅದಕ್ ಬಸವ ಅಂತ ಐತ್ರಿ. ಆ ದನದ ಸಹನೆ ಬಸವನಲ್ಲಿ ಇದೆ ಅಂತ ಹೇಳಿ ದನಕ ಹೋಲಿಸಿದ್ರ ಸರ್? ಒಟ್ನಲ್ಲಿ ಅದಕ್ಕೆ ಬಸವ ಅಂದ್ರೇನೆ ಆ ಸಹನೆ, ಆ ತಾಳ್ಮೆ, ಆ ದೊಡ್ಡ ಮನಸ್ಸು ಅನ್ನೋದು ಅಂತಾರಲ್ಲ ಅದಕ್ಕ ಬಸವಣ್ಣ ಅಂತ ಕರೀತಾರ ಅದಕ್ಕೆ. ಅದೇ ಮತ್ತೆ ನಮ್ ಕಡೆ ಮನುಷ್ಯ ಇದ್ದಿ ದನ ಇದ್ದೀವಿ ಅಂತಾರಲ್ಲ, ಅದ್ಯಾಕ ಹಂಗ ಹೋಲಿಸಿದ್ರು ಮನುಷ್ಯನಿಗೆ? ನೀನ್ ಏನ ಮಾಡಿದ್ರು ತಿರುಗಿ ಬೀಳಲ್ಲೋ ನೀನು ಅಂತ. ಇಲ್ಲ ಹಂಗಿಲ್ಲ, ಅವ ಬುದ್ಧಿ ಇಲ್ಲ, ಅವನ್ ಏನಪ್ಪಾ ಅಂದ್ರ ಪಶು ತರ ಇದ್ದ ಸ್ವಭಾವ ಇದನ್ನಂದ್ರ ಅವ್ನಿಗೆ ಮನುಷ್ಯ ಇದ್ದ ದನ ಇದ್ವು ಅಂತಾರ. ಅದನ್ನೇ ನಾನು ಹೇಳ್ತಾರದು. ದನ ಅಂತಂದ್ರೆ ಏನ್ರಿ, ಏನು ಮಾಡಿದ್ರು ಸುಮ್ನೆ ಇರ್ತದ. ನೀವ್ ಏನೇ ಮಾಡ್ರಿ ಸುಮ್ನೆ ಇರ್ತದ ಅದು. ಬಸವಣ್ಣವ್ರು ಸುಮ್ಮಿದ್ರ ಸರ? ಅಲ್ಲಲ್ಲ, ಅದಕ್ಕೆ ಬಸವಣ್ಣ ಅಂತ ಏನ್ರಿ, ಏನು ಎಷ್ಟೆಲ್ಲ ಅನ್ಯಾಯ ಆದ್ರೂ ಕೂಡ ಅವ್ರು ಇದನ್ ಮಾಡ್ಲಿಲ್ಲ. ಏನದು ಕ್ರಾಂತಿ ಮಾಡಿದ್ರು, ವೈಚಾರಿಕ ಕ್ರಾಂತಿ ಅಂತ. ಕ್ರಾಂತಿ ನನಗೆ ಸರಿ ಅನ್ಸಲ್ಲದಾರ. ಕೇಳ್ರಿ, ಕತ್ತಿ ತಗೊಂಡು ಯಾರಿಗೂ ಹೊಡಿಲಿಲ್ಲ ಅವರು. ಕತ್ತಿ ಅಂತದ್ದು ಕ್ರಾಂತಿ ಇತ್ತಲ್ಲ ರೀ, ಸಾಹಿತ್ಯ ಇತ್ತಲ್ಲ, ವಚನ ಇತ್ತಲ್ಲ. ನಾನು ಹೇಳೋದ್ ಅರ್ಥ ಮಾಡ್ಕೊಡ್ರಿ. ಖಡ್ಗ ತಗೊಂಡು ಯಾರಿಗಾರು ಹೊಡೆದ್ರ ಅವರು? ಇಲ್ಲ. ಮಣಿ ಕಳ್ತನ ಬಂದವನಿಗೆ ಬದಲು ಮಾಡಿದ್ರು ಹೊರತು ಯಾರಿಗೂ ಬಡಿ ಮಾಡ್ಲಿಲ್ಲ ಅವ್ರು. ವಚನ ಕತ್ತಿಯಿಂದ ಹೊಡೆದಿರಲ್ಲ ಸರ್. ಅವರು ವಚನ ಕ್ರಾಂತಿ ಮಾಡಿದ್ರು, ಅವರು ಮನಸ್ಸನ್ನು ಬದಲು ಮಾಡಿದ್ರು. ಹೌದಲ್ಲ, ಪರಿವರ್ತನೆಯನ್ನ ತಂದ್ರು ಎಲ್ಲರಲ್ಲಿ. ಕರೆಕ್ಟ್. ಹೊರತು ಯಾರಿಗೂ ಬಡಿ ಮಾಡ್ಲಿಲ್ಲ. ಹೌದಲ್ಲ, ಅವ್ರ ಸೊಂಟದಲ್ಲಿ ಕತ್ತಿ ಇತ್ತು, ತಗೊಂಡು ಹೊಡೆದಿದ್ರು ಎಷ್ಟೊತ್ತಿತ್ತು ಅವನಿಗೆ? ಹೊಡ್ಲಿಲ್ಲ ಅವರು, ಯಾರಿಗೂ ಹೊಡೆದಿಲ್ಲ. ಹೌದಲ್ಲ, ಸೊಂಟದಲ್ಲಿ ಕತ್ತಿ ಇತ್ತು. ಮಹಾಮಂತ್ರಿ ಅಂತ ಪೋಸ್ಟ್ ಇತ್ತು ಅವರಿಗೆ. ಹೌದೌದು, ಉಡ್ಲಿಲ್ಲ. ಅವ್ರ ಹತ್ರ ಕತ್ತಿ ಇತ್ತು, ಅವ್ರ ಅಧಿಕಾರ ಇತ್ತು, ಬಟ್ ಅವ್ರು ಉಡ್ಲಿಲ್ಲ. ಆದ್ರೆ ಅಲ್ಲಲ್ಲ, ಆ ಒಂದು ಅಧಿಕಾರವನ್ನು ಅವ್ರು ಬಳಸ್ಕೊಂಡಿದ್ರೆ, ಅವ್ರ ಹಂಗ ಸ್ಟ್ರಾಂಗ್ ಆಗಿದ್ದಿದ್ರೆ ಯಾವನು ಬಸವಣ್ಣನವ್ರು ಎದುರು ನಿಂದಿರ್ತಿದ್ದಿಲ್ಲ, ಈ ಕಲ್ಯಾಣ ಕ್ರಾಂತಿ ಆಗ್ತಾ ಇರ್ತಿದ್ದಿಲ್ಲ.
ಹಾ ಅವ್ರಿಗೆ ಶಿಕ್ಷೆ ಕೊಟ್ಟು ಅವ್ರನ್ನ ಹೊರಗೆ ಕಳಿಸ್ತಿದ್ದಿಲ್ಲ. ಹಾ ಹಾ ಒಂದ್ ಸರ್ತಿ ಅವ್ರು ಯಾಕಲೆ ಅಂತ ಹೊಳ್ ನಿಂತಿದ್ರು ಅಂತಂದ್ರೆ ಬಸವಣ್ಣ ಹಾ ಯಾವನು ಬಾಲ ಬಿಸ್ತಿದ್ದಿಲ್ಲ ಅವ್ರ ಮುಂದೆ. ಹೌದಲ್ಲ ರೀ, ಕರೆಕ್ಟ್ ರೀ. ಎಲ್ಲ ಅಲ್ಲಿ ಹೋಲ್ ಪೂರ್ತಿ ಅವ್ರ ಕೈ ಒಳಗಿತ್ರಲ್ರಿ ಅದು. ಕರೆಕ್ಟ್ ಸರ್, ಕರೆಕ್ಟ್. ಕಲ್ಯಾಣನೇ ಅವ್ರ ಕೈ ಒಳಗಿತ್ತು. ಕರೆಕ್ಟ್ ಸರ್. ಬೇಕಾದ್ ಮಾಡಬಹುದಾಗಿತ್ತು. ಮಹಾಮಂತ್ರಿ ಇವತ್ತು ದಿವಸ ಏನು ಕಾರ್ಪೊರೇಷನ್ ಗೆದ್ದು ಬಂದಂತ ಒಬ್ಬ ಪಂಚಾಯತಿ ಮೆಂಬರ್ ಏನೆಲ್ಲ ದರ್ಪ ತೋರಿಸ್ತಾನ, ಹೌದಲ್ಲ ರೀ, ಏನೆಲ್ಲ ಮಾಡ್ತಾನ. ಇನ್ನ ಮಹಾಮಂತ್ರಿ ಮಂತ್ರಿ ಅಂದ್ರೆ ಈಗ ಸಿದ್ದರಾಮಯ್ಯ ಮೋದಿ ಇದ್ದಂಗ. ಹೌದಲ್ಲ. ಇನ್ನೇನು ಅವ್ರು ಪವರ್ ತೋರಿಸ್ಬೋದು, ಹೆಂಗ ಎಲ್ಲ ಮಾಡ್ಬೋದು, ಏನೆಲ್ಲ ಆದೇಶಗಳನ್ನ ಹೊಂದಿಸ್ಬೋದು, ಅದನ್ನ ಏನು ಮಾಡ್ಲಿಲ್ಲ ಅವ್ರು. ಹೌದಲ್ಲ ರೀ. ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡಲ ಸಂಗಮ ದೇವ. ಇಂಥ ಬಸವಣ್ಣ ಎಲ್ಲಿ ಸಿಗ್ತಾನ್ರಿ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಅದೇ ಈ ಕಲ್ಯಾಣ ಬಸವಣ್ಣ ಮುಚ್ಚಾಕ್ಲಿಕ್ಕಾಗಿ 4 ಕಾಲು ಎತ್ತಿ ಬಸವಣ್ಣ ಅಂತ ಹೆಸರು. ಬಸವಣ್ಣ ಅವ್ರು ಸರ್, ಇನ್ನೊಂದು ಪ್ರಶ್ನೆ. ಬಸವಣ್ಣ ಅವರು ಭಕ್ತಿ ಭಂಡಾರಿನಾ? ಭಕ್ತಿ ಭಂಡಾರಿ, ಕ್ರಾಂತಿಯೋಗಿ, ಬಹಳ ಹೆಸರಿನಿಂದ ಅವ್ರನ್ನ ಹೊಗಳಿಕೆ ಪದಗಳದ. ನನ್ಗನ್ಸೋ ಮಟ್ಟಿಗೆ ಅವ್ರು ಭಕ್ತಿ ಭಂಡಾರಿ ಅಲ್ಲ, ಅವ್ರು ಕ್ರಾಂತಿ ಪುರುಷ. ಅವರನ್ನು ಭಕ್ತಿ ಭಂಡಾರಿ ಆಗಿಸಿದ್ದಾರೆ ವೈದಿಕರು. ನಿಮ್ಗೆ ಹೇಳ್ತೀನಿ ಕೇಳ್ರಿ, ವೈದಿಕರು ಅನ್ಬೇಡ್ರಿ ನೀವು. ಆತನ ಹೊಗಳಿಕೆ ಸಾಲುಗಳದಾವು. ಕೊಟ್ಟಂತ ಬಿರುದುಗಳು ಇರ್ಬೋದು, ಬಿರುದುಗಳು ಒಂದಲ್ಲ ಎರಡಲ್ಲ, ಸಾಲಾಗದಾವ್. ಅದಾವ. ಅಷ್ಟ ಹೆಸರುಗಳಿಂದ ಅವ್ರವ್ರು ಕಂಡಂತ ಒಂದೊಂದು ಆಂಗಲ್ಸ್ ರೀ ಅವು. ಭಕ್ತಿ ಭಂಡಾರಿನೂ ಹೌದು, ಕ್ರಾಂತಿ ಪುರುಷ ಹೌದು. ಕ್ರಾಂತಿ ಪುರುಷ ಅಂತ ಒಪ್ಕೋತೀನಿ, ಆದ್ರೆ ಭಕ್ತಿ ಯೋಗಿ ನನಗೇನೋ ಕನ್ಫ್ಯೂಸ್ ಆಗ್ತಾ ಇದೆ. ಇಲ್ಲ ಅದಾವ. ನೀವು ಆ ಆಂಗಲ್ ನೀವು ನೋಡ್ತಾ ಇಲ್ಲ ಅಷ್ಟೇ. ಅದೇ ಕರೆಕ್ಟ್. ಭಂಡಾರ ಅಂದ್ರೆ ಏನ್ ಹೇಳ್ರಿ? ಭಂಡಾರ ಅಂದ್ರೆ ಖಜಾನೆ, ಸಂಪತ್ತು. ಭಕ್ತಿ ಭಂಡಾರಿ ಅಂತಂದ್ರ ದೊಡ್ಡ ಭಕ್ತಿ ಅನ್ನೋದು ಖಜಾನೆ ಇಟ್ಕೊಂಡವನು ಅಂತ. ಅದೇ ಭಕ್ತಿ ಯಾವ ರೀತಿ ಭಕ್ತಿ ಇತ್ತಂತ ಅವ್ರಿಗೆ. ಭಕ್ತಿ ಅಂದ್ರೆ ಏನು ಅಂತ. ಭಕ್ತಿ ಅಂತಂದ್ರ ಭಕ್ತಿ ಭಕ್ತ ಇವೆರಡರ ಅರ್ಥ ಹೇಳ್ರಿ. ಈ ಭಕ್ತಿ ಇದು ಪ್ರಶ್ನೆ ಯಾಕೆ ಬರ್ತದಂದ್ರ, ಈ ಭಕ್ತಿ ಭಕ್ತ ಅನ್ನೋದು ಇದು ಸಂಸ್ಕೃತ ಶಬ್ದಗಳು. ಹೌದೇನ್ರಿ? ಮೂಲ ಸಂಸ್ಕೃತಕ್ಕೆ ಸಂಬಂಧಪಟ್ಟಿದ್ದವು. ಈಗಿನ ಹೊಸ ಅಥವಾ ಹಳೆಗನ್ನಡ ಅನ್ಬಹುದು. ಅದೇ ಈಗ ಇವು ಅರ್ಥಗಳನ್ನ ಯಾಕೆ ಹುಡುಕ್ತೀವಿ ಅಂದ್ರೆ ಇದು ಕನ್ನಡದ ಶಬ್ದಗಳಲ್ಲ. ಅದು ಭಕ್ತಿ ಅಂದ್ರೆ ಅರ್ಥ ಏನ್ ಸರ್ ಅದ್ರದ್ದು? ನೀವ್ ಹೇಳ್ರಿ ನಾನು ಏನಿರ್ಬಹುದು. ಭಕ್ತಿ ಅಂತಂದ್ರೆ ಈಗ ಒಂದು ರೀತಿ, ಈಗ ನಾವು ನಾನು ನನ್ನ ಮಗನನ್ನು ಪ್ರೀತಿಸ್ತೀನಿ, ಅದಕ್ಕೆ ಪ್ರೀತಿ ಅಂತಾರೆ. ಅವು ಕೆಲವರು ಏನ್ ಮಾಡ್ತಾರೆ, ದೇವ್ರನ್ನ ಪ್ರೀತಿಸ್ತಾರೆ, ಅದಕ್ಕೆ ಭಕ್ತಿ ಅಂತಾರೆ ಅವ್ರು. ಭಕ್ತಿ ಅಂತ ಭಕ್ತ ಅಂದ್ರೆ ನೋಡ್ರಿ ಸೇವಕ. ಭಕ್ತಿ ಅಂತಂದ್ರ ಸೇವೆಯನ್ನು ಮಾಡುವ ಏನು ಸೇವೆ. ಭಕ್ತಿ ಅಂದ್ರೆ ಸೇವೆ, ಭಕ್ತ ಅಂದ್ರೆ ಸೇವಕ. ಸೇವೆಯನ್ನ ಮಾಡುವ ದೇವರ ಸೇವೆ ಮಾಡುವನೇ ಭಕ್ತ. ಹೌದು. ನೀವು ದೇವ್ರು ಅಂತಕ್ಕಂಥದ್ದು ಪಕ್ಕಕ್ಕೆ ಇಟ್ಬಿಡ್ರಿ. ಅದೇ ದೇವ್ರು ಇದನ್ನ ಪಕ್ಕಕ್ಕೆ ಇಡ್ರಿ. ಹೌದೇನ್ರಿ? ಸೇವೆಯೇ ಭಕ್ತಿ. ಅದು ಯಾವುದೇ ರೀತಿ ಇರಲ್ದಕ್ಕ, ಅದು ಸೇವೆ ಅನ್ನೋದು ಒಂದು ಭಕ್ತಿ. ನೋಡ್ರಿ, ಸೇವೆ ಏನದು ಸೇವೆ ಅಂದ್ರೇನೆ ಭಕ್ತಿ. ಎಂತಹ ಸೇವೆ ಅನ್ಲಿಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗ್ತದ. ಕರೆಕ್ಟ್. ಅಂತ ಸೇವೆ, ಏನ್ ಸೇವೆ ಅಂತ ಕೇಳಿದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಬರ್ತದ. ಬಟ್ ಅದ್ರ ಅರ್ಥ ಕೇಳಿದ್ರೆ ಇಷ್ಟೇ, ಭಕ್ತಿ. ಸೇವೆ ಅನ್ನೋದು ಕನ್ನಡದ ಅರ್ಥ, ಕನ್ನಡದ ಪದ. ಭಕ್ತಿಯ ಸಮಾನಾರ್ಥಕ ಪದ ಸೇವೆ. ಭಕ್ತ ಅಂತಂದ್ರೆ ಸೇವೆಯನ್ನು ಮಾಡುವ ಆತ. ಅದೇ ಸೇವಕ. ಅದೇ ಸೇವಕ ಭಕ್ತ, ಸೇವೆ ಭಕ್ತಿ. ಅದೇ ಇಷ್ಟೇ. ಕರೆಕ್ಟ್. ಆತ ಏನ್ ಸೇವೆ ಮಾಡಿದ ಅಂತಂದ್ರ, ದೀನ ದಲಿತರ ಸೇವೆ ಮಾಡಿದ, ಹೆಣ್ಣು ಮಕ್ಕಳ ಸೇವೆ ಮಾಡಿದ, ಕೆಳ ಬಿದ್ದವರ ಸೇವೆಯನ್ನ ಮಾಡಿದ. ಅವರಲ್ಲೇ ದೇವ್ರನ್ನ ಕಂಡ. ಅದೇ ಕರೆಕ್ಟ್. ಲಿಂಗದ ಸೇವೆಯನ್ನ ಮಾಡಿದ, ಲಿಂಗದ ಭಕ್ತಿಯನ್ನ ಮಾಡಿದ, ಲಿಂಗದೊಳಗೆ ಭಕ್ತಿಯನ್ನ ಕಂಡ. ಇದನ್ನ ಮಾಡುವಾತನೇ ಭಕ್ತನಾದ.
ಹಾ 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 ಕರೆಕ್ಟ್ ಸರ್ ಕರೆಕ್ಟ್. ನಿಮ್ಮ ಆ್ಯಂಗಲ್ದಿಂದ ಈಗ ನನಗೆ ಅರ್ಥ ಆಗ್ತಾ ಇದೆ. ಹೌದು, ನಾನು ನೋಡ್ತಕ್ಕಂಥ ಆ್ಯಂಗಲ್ ಬೇರೆ ಇತ್ತು. ಈಗ ಹ್ಮ್ ನೀವು ತಿಳಿಸ್ಕೊಟ್ರಲ್ಲ, ಹಾ ಕರೆಕ್ಟ್. ಭಕ್ತಿ ಭಂಡಾರಿ ಅದು ಬಿರುದು ಸಹ ಕರೆಕ್ಟ್. ಹ್ಮ್ ನಾನು ಎಲ್ಲಿ ಇದ್ರೆ ವೈದಿಕರು ಏನಾದ್ರು ವೈದಿಕರು ಭಕ್ತ ಭಕ್ತಿಗೆ ವೈದಿಕರು ಕೊಟ್ಟ ಅರ್ಥ ಬೇರೆ, ಹಾ 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 ಆ ಬಸವಣ್ಣ ವೈದಿಕರ ಕೊಟ್ಟ ಆ್ಯಂಗಲ್ ಅರ್ಥ ದಿಂದ ಬೇರೆ. ನೋಡ್ತಾ ಇದ್ದೆ ನಾನು. ಹಾ ಈಗ ನೀವು ಹೇಳಿದಿರಲ್ಲ ಹ್ಮ್. ವೈಚಾರಿಕ ಆ್ಯಂಗಲ್ ದಿಂದ, ನನಗೆ ಈಗ ಅರ್ಥ ಆಯ್ತು. ನಾವು ಬಸವಣ್ಣನ ನೆಲೆಗಟ್ಟಿ ಏನು ಅಂತ ತಿಳ್ಕೊಳ್ಳಿಕ್ ಬಹಳ ಕಷ್ಟ ಪಡ್ಬೇಕು, ಹಾ 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 ಅದು ಅಷ್ಟು ಬೇಗ ತಿಳಿಯಲ್ಲ. ಹೌದು ಸರ್, ಹೌದು 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 ಹಾ ಕರೆಕ್ಟ್ ಸರ್ ಕರೆಕ್ಟ್. ಹ್ಮ್ ಇದು ಏನಪ್ಪಾ ಅಂತಂದ್ರೆ ಇವರು ಇದನ್ ಮಾಡಿದ್ರು, ಹಾ 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 ಏನ್ರದು ನಾವು ದಾನ ದಾನ ಅಂತ ಕರಿತಿದ್ರು. ಹಾ ಹಾ ದಾನ ದಾನಿಗಳು ಅಂತ ಕರಿತಿದ್ರು ವೈದಿಕರು. ಹಾ ಹಾ ಬಸವಣ್ಣ ಅದನ್ನು ಹೊಡೆದಾಕಿದ್ರು. ಹೌದೇನ್ರಿ? ಹಾ ಹಾ ಅದಕ್ಕೆ ಅವ್ರಿಗೆ ಇವ್ರು ಕೊಟ್ಟಿದ್ದು ದಾಸೋಹ. ಹಾ 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 ಈಗ ದಾಸೋಹ ಮಾಡೋವನ ಹೆಸರು ಹಾಕ್ಬಾರ್ದು. ಹಾ ಹಾ ಈ ದಾನಿಗಳ ಹೆಸರು ಬರ್ತದ. ದಾನಿ ಅಂತಂದ್ರ ಕೊಡೋನ್ ಕೈ ಮೇಲಿರ್ತದ, ಈ ಇಸ್ಕೊಳ್ಳೋರ್ ಕೈ ಕೆಳಗಿರ್ತದ. ಹೌದಲ್ಲ ರೀ. ಅವಂಗ ಯಾರು ಅದನ್ನ ದಾನವಾಗಿ ಕೊಟ್ರು ಅವ್ರ ಹೆಸರು ಅದ್ರ ಮೇಲೆ ಬರಸ್ತಾರ. ಆತ ಯಾಕೆ ಕೊಡ್ತಾನ, ದಾನ ಯಾಕೆ ಮಾಡ್ತಾನ ಅಂದ್ರೆ ತನ್ನ ಹೆಸರು ಬರ್ಬೇಕಾಗಿರ್ತದ. ತನ್ನ ಅದಕ್ಕೆ ಏನಂತಾರಿ, ನಾಮಕೀರ್ತಿ ಅಂತಾರ ಅದಕ್ಕೆ. ತನ್ನ ಡಿಗ್ನಿಟಿ ತೋರಿಸ್ಬೇಕಾಗ ಜನರಿಗೆ. ಎಸ್, ತನ್ನ ಹೆಸರಲ್ಲಿ ಬರಿಬೇಕು. ಒಂದು ಟ್ಯೂಬ್ಲೆಟ್ ಕೊಟ್ರೆ ಅದ್ರ ಮೇಲೆ ಬರ್ಸೋದು. ಅದೇ 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 ದಾನಿಗಳು ಇಂಥವ್ರು. ಕರೆಕ್ಟ್ ಕರೆಕ್ಟ್. ಬಿರಾದಾರ್ ಕುಟುಂಬ. ಬೀರಾದಾರ್ ಕುಟುಂಬದಿಂದ ಇದು ದೇಣಿಗೆ, ದಾನ, ಕಾಣಿಕೆ. ರಾಮಣ್ಣ ಬಿರಾದಾರ್ ಹಾಗೂ ಕುಟುಂಬ ಇವರ ಇವರ ದಾನ. ಅಲ್ಮೇರಾ ತಿಜೋರಿ ಕೊಟ್ಟಿರ್ಲೋ ತಮ್ಮ ಹೆಸರು ಹಾಕೋದು ಅದ್ರ ಮೇಲೆ. ಒಂದ್ ಫ್ಯಾನ್ ಕೊಟ್ಟಿರ್ಲೋ ಅದ್ರ ಮೇಲೆ ಬರ್ಸೋದು. ಒಂದು ಗಡಿಯಾಳ ಕೊಟ್ಟಿರ್ಲೋ ಅದ್ರ ಮೇಲೆ ಹೆಸರು ಹಾಕೋದು. ಅದೇ ಒಂದು ಕಟ್ಟಡಕ್ಕೆ ಹೆಸರು ಕೊಟ್ಟಿರ್ಲೋ, ಅದು ಇದನ್ನೇನಿದು ಅದು ಗುಡಿ ಕಟ್ಲಿಕ್ಕೆ ದುಡ್ಡು ಕೊಟ್ಟಿರ್ಲೋ, ಒಂದಿಷ್ಟು ಸಹಾಯ ಮಾಡಿದ್ರಲ್ಲೋ, ಅಲ್ಲ ದೊಡ್ಡದು ಒಂದು ಬೋರ್ಡ್ ಹಾಕಿರ್ತಾರ, ಅದ್ರ ಮೇಲೆಲ್ಲ ಹೆಸರುಗಳು ಬರೆದಿರ್ತಾರ. ಈ ದಾನಿ, ಮಹಾದಾನಿ ಹಿಂಗೆಲ್ಲ ಹೆಸರುಗಳು ಹಾಕೊಂಡ್ ಹೋಗಿರ್ತಾರ. ಇಷ್ಟು ₹1000 ಇಂಥ ತಾರೀಕಿನಂತ ಕೊಟ್ರು. ಅದೇ ಅವ್ರಿಗೆ ದಾನಿಗಳು ಅಂತ ಕರಿತಿರ್ತಾರ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದನ್ನ ಈ ಬಸವಣ್ಣವರು ಅದನ್ನ ಹೊಡೆದಾಕಿದ್ರು, ತೆಗೆದ್ರು. ಅವ್ರಿಗೆ ಅದು ಒಪ್ಪಿಗೆ ಆಗ್ಲಿಲ್ಲ. ಇಲ್ಲೇ ದಾಸೋಹ ಅಂತ ಮಾಡಿದ್ರು. ದಾಸೋಹ ಅಂತಂದ್ರ ಕೊಡೋನು ತಗೊಳ್ಳೋನು ಇಬ್ರು ಸಮ. ಹೌದಲ್ಲ, ಆದ್ರೆ ಇಲ್ಲಿ ಈ ಸಂಸ್ಕೃತಿಯಲ್ಲಿ ತಗೊಳ್ಳೋ ಗ್ರೇಟ್, ಕೊಡೋನ್ ಕನಿಷ್ಠ. ಹೌದು. ಅದನ್ನ ಅವ್ರು ಇದು ಸರಿಯಲ್ಲ. ದಾಸೋಹದಲ್ಲಿ ಇಬ್ರು ಕೂಡ ಒಂದೇ ತಂದೆ ತಾಯಿಯ ಮಕ್ಕಳು. ಇಬ್ರು ಅಣ್ಣ ತಮ್ಮಂದಿರೇ ಆಗಿರ್ತಾರ, ಸಹೋದರರೇ ಆಗಿರ್ತಾರ. ಹೌದಲ್ಲ ರೀ. ಈಗ ನಾನು ನೀವಿಬ್ರು ಅಣ್ಣ ತಮ್ಮರು ಒಂದೇ ಮನೆಯೊಳಗೆ ಇರ್ತೀವಿ. ನಾನು ಅಣ್ಣದ ಒಂದ್ ಹಣ್ಣು ತಂದಪ್ಪ ಅಂತಂದ್ರೆ ತಮ್ಮಗೋದ್ರ ಹಕ್ಕು ಇರ್ತದ. ಹೌದಲ್ಲ ರೀ. ಅಂದ್ರೆ ಏನು, ಇವ್ ಕೊಯ್ದು ಎಲ್ಲರೂ ಕೂಡ ಸಮನಾಗಿ ಹಂಚ್ಕೊಂಡ್ ತಿಂತಾರ ಮನೆಯೊಳಗ. ಕರೆಕ್ಟ್ ಸರ್ ಕರೆಕ್ಟ್. ನಾನ್ ತಂದಿನಿ, ನಾನು ಹೆಚ್ಚಿಗೆ ಬೇಕು, ನೀನ್ ನನ್ನಿಂದ ನೀ ಕುಂತು ತಿನ್ನಾಕತ್ತೀವಿ, ನೀನ್ ಕಡಿಮೆ ಕೊಡ್ಬೇಕು ಅನ್ನಂಗಿಲ್ಲ. ಇಲ್ಲ, ಭಾವನೆ ಬರಲ್ಲ ಅಲ್ಲಿ. ಹೌದಲ್ಲ, ಭಾವನೆ ಬರಲ್ಲ ಅದು. ಕರೆಕ್ಟ್ ರೀ. ಬೇಡ ಅಪ್ಪ ತಂದು ಕೊಟ್ಟ ಅಂತಂದ್ರ ಅದ್ರಾಗ ಅಪ್ಪಗೂ ಅದೇ ಪಾಲು, ಮಕ್ಕಳಿಗೆ ಅದೇ ಪಾಲು, ಹೆಂಡತಿಗೂ ಅದೇ ಪಾಲು. ಕರೆಕ್ಟ್ ಕರೆಕ್ಟ್. ಎಲ್ಲರೂ ಸರಿ ಸಮಾಗ ಹಂಚತಿ ಅಂತಾರ. ಹೌದಲ್ಲ, ಹಂಚ್ಕೊಂಡ್ ತಿನ್ನೋದು ಅದು ದಾಸೋಹ. ಹೌದಲ್ಲ, ಇಲ್ಲಿ ಅರ್ಥ ಚೇಂಜ್ ಕೊಡ್ತದ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಈ ದಾಸೋಹ ಪದ್ಧತಿ ತಂದಿದ್ದು ಬಸವಣ್ಣವ್ರು. ಈ ದಾನ ಅನ್ನೋದು ಹೊಡೆದಾಕ್ತಾರ. ಇದನ್ನ ನಾವು ಬಾಳ ಅರ್ಥ ಮಾಡ್ಕೋಬೇಕಾಗಿದೆ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಈಗ ನೋಡಿ, ದುಡ್ಡು ತಿನ್ನೋರೆಲ್ಲರೂ ಕೆಳ ಜಾತಿಯವರು, ಕೂತು ತಿನ್ನೋ ದೇವ್ರ ಹೆಸರು ಮೇಲ್ ಜಾತಿಯವನಾಗಿದ್ದಾನೆ. ಭಿಕ್ಷೆ ಇನ್ನೊಂದ್ ಕೇಳ್ತೀನಿ ನಿಮಗ, ಈ ಇದ್ರೊಳಗ ತಿಜೋರಿ ಹೆಂಗ್ ತುಂಬ್ತಿತ್ತು ಇವ್ರು ಮಹಾಮನಿ ಮಾಡಿದ್ರಲ್ಲ, ಇದಕ್ಕೇನಂತಾರ? ಅನುಭವ ಮಂಟಪ. ಅನುಭವ ಮಂಟಪಕ್ಕೆ ದುಡ್ಡು ಹೆಂಗ್ ಬಂತು? ಏನೋ ಸರ್, ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಅಷ್ಟು ಆಳವಾಗಿ ಓದ್ಕೊಂಡಿಲ್ಲ ನಾನು. ಓದ್ಕೊಳ್ಳೋದಂತಲ್ಲ, ಜಸ್ಟ್ ನಿಮ್ ವಿಚಾರ ಏನಂತ ಮಾಡಿರ್ಬೋದು. ಯಾಕಂದ್ರೆ ಅದನ್ನ ಅಂತ ದೊಡ್ಡ ಕಟ್ಟಡ ಕಟ್ಟಬೇಕು, ಅಲ್ಲೆಲ್ಲ ದಾಸೋಹ ಡೈಲಿ ನಡೆಸ್ಬೇಕು, ಅಷ್ಟೆಲ್ಲ ಅಲ್ಲಿ ದುಡ್ಡು ಬರಬೇಕು, ಶಿಕ್ಷಣವನ್ನು ಕೊಡ್ಬೇಕು, ಎಲ್ಲದಕ್ಕೂ ವಚನಗಳು ಬರ್ಸೋದು, ಅಲ್ಲೆಲ್ಲ ಸ್ವಲ್ಪ ಖರ್ಚಿಲ್ಲಲ್ಲ, ಖರ್ಚು ಬಹಳ ಬರ್ತದೆ. ಹೀಗೆ ಎಲ್ಲ ಶರಣರು ಸೇರಿ ಅದನ್ನ ದೇಣಿಗೆ ಆಗಿ ಸಂಗ್ರಹಿಸಿರ್ಬೇಕು, ಅಥವಾ ಯಾರಾದ್ರೂ ಹಿಂಗೆ ದಾಸೋಹ ರೂಪದಲ್ಲಿ ಕೊಟ್ಟಿರ್ಬೇಕು.
ಎಲ್ಲೂ ಕೂಡ ಚಂದ ಎತ್ತಲಿಲ್ಲ, ನೀವ್ ರೊಕ್ಕ ಕೊಡ್ರಿ ಅಂತ ಭಿಕ್ಷೆ ಬಿಡ್ಲಿಲ್ಲ. ಹೌದಲ್ಲ. ಅದು ರಾಂಗ್ ಅದ. ನಾ ಪಟ್ಟಿ ಎತ್ತಾರ ಗೊತ್ತಾ, ಗಣಪತಿ ಪಟ್ಟಿ ಎತ್ತಾರ, ಊರಾಗ ಊರ ಹಬ್ಬ ಮಾಡ್ಲತ್ತರ ಪಟ್ಟಿ ಎತ್ತಾರ, ಎಲ್ಲದೂ ಪಟ್ಟಿ ಪಟ್ಟಿ ಎತ್ತಾರ. ಎತ್ತಾರ. ಇವ್ರು ಯಾರು ಕೂಡ ಪಟ್ಟಿ ಎತ್ತಿದ್ದ ಅಲ್ಲಿದು. ಹೌದಲ್ಲ ರೀ. ಇದು ಹೆಂಗ್ ಬಂತು? ಅದೇ ಎಲ್ಲರ ಬಲ್ಲ ವೈಚಾರಿಕ ಪ್ರಜ್ಞೆ ಬೆಳೆದು ಇನ್ನೂ ನಮ್ಮಿಂದ ಎಲ್ರು ಹಣ ಹೆಂಗ್ ಬಂದು ಸೇರ್ತು ಅಷ್ಟೇ ಹೇಳ್ರಿ ನೀವು. ಅದೇ ಯಾರೋ ನಮ್ಮಂತವ್ರು ವೈಚಾರಿಕ ಪ್ರಜ್ಞಾವಂತರು ಅದನ್ನ ದಾಸೋಹ ರೂಪದಲ್ಲಿ ಕೊಟ್ಟಿರ್ಬೇಕು. ಯಾರು ಕೊಟ್ರು ಅಂತ ಹೆಸರಿಲ್ಲ, ಯಾರು ತಗೊಂಡ್ರು ಅಂತ ಹೆಸರಿಲ್ಲ ಅಲ್ಲಿ. ಹೌದಲ್ಲ ರೀ. ಒಂದು ಎರಡು ಅದು ಹೆಂಗ್ ಬಂತು ಅಂತಂದ್ರೆ, ಈ ಕಾಯಕ ಅಂತ ತಂದಿಟ್ರು. ಮೊದ್ಲೇನಿತ್ತು, ಕೆಲಸ ಅಂತಿತ್ತು. ಕೆಲಸ ಹೆಂಗ್ ಹಂಚ್ತಾರ ಗೊತ್ತಾ? ಕೆಲ್ಸಕ್ಕೂ ಕಾಯಕಕ್ಕೂ ಏನ್ ವ್ಯತ್ಯಾಸ ಅಂತಂದ್ರೆ, ಈ ಕೆಲಸ ಅಂತಂದ್ರೆ ಈ ಇದನ್ ಮಾಡೋದು, ಈ ದೀನ ದಲಿತರಿಗೆ ಲಾಭ ಜಾಸ್ತಿ ಬರೋದಿಲ್ಲ. ಅದೇ ಚಾತುರ್ವರ್ಣದ ಪ್ರಕಾರ ಕೆಲಸ ಹಚ್ತಿದ್ರು ಅವ್ರು. ಇವನ್ ಅದೇ ಮಾಡ್ಬೇಕು, ಕುಂಬಾರ ಗಡ್ಗೆ ಮಾಡ್ಬೇಕು, ಕಂಬಾರ ಕಬ್ಬಿನಕಾಯಿ ಹಾಕ್ಸ್ಬೇಕು, ಹಿಂಗ ಅದ ಸಿಸ್ಟಮ್ ಇತ್ತು. ಹೇಳ್ತೀನಿ ಕೇಳ್ರಿ. ಕಬ್ಬನ ಕಾಯಿಸಿ ಅದನ್ನ ಹರಿತ ಮಾಡ್ಕೊಟ್ರ ಅವ್ನಿಗೆ ಎಷ್ಟ್ ಕೊಡ್ತಾರ? ಉಂಬಳ ಅಂತ ಕೊಡ್ತಿದ್ರು ಅವ್ರಿಗೆ. ಸುಮ್ನೆ ಒಂದಿಷ್ಟು ವರ್ಷಕ್ಕೆ ಇಷ್ಟು ಕಾಳ ಅಂತ ಕೊಡ್ತಿದ್ರು. ಹೌದಲ್ಲ ರೀ. ಅವ್ನು ಏನು ಹೊಟ್ಟೆ ತುಂಬಲ್ಲ. ಮಡಿಕೆ ತಗೊಂಡ್ ಹೋಗ್ತಿದ್ರು, ಅವನಿಗೆ ತಿಂಗಳಿಗೆ ವರ್ಷಕ್ಕೆ ಇಷ್ಟು ಉಂಬಳ ಅಂತ ಕೊಡ್ತಿದ್ರು. ಅವನಿಗೂ ಏನು ಸರಿಯಾಗಿ ಹೊಟ್ಟೆ ತುಂಬಲ್ಲ. ಈ ಏನು ದೀನ ದಲಿತರ ಕೆಲಸಗಳಿಗೆ ಯಾವ್ದು ಕೂಡ ಹೊಟ್ಟೆ ತುಂಬಲ್ಲ. ಎಲ್ಲ ಅವರು ಬಡವರಾಗೆ ಇರ್ತಾರ. ಇಂತ ಬಡವ್ರ ಹತ್ರ ಏನ್ ಕಲೆಕ್ಷನ್ ಮಾಡಿ ಬಸವಣ್ಣ ಅಂತ ಕೇಳ್ತಾರ. ಇಂಥವ್ ಎಲ್ಲ ಅವ್ರಿಗೆ ಏನು ಸರಿಯಾಗಿ ಆದಾಯನೇ ಇಲ್ಲ. ಅವ್ರಿಗೆ ಹೊಟ್ಟೆ ತುಂಬದೇ ಕಷ್ಟ. ಅಂತದ್ರೊಳಗೆ ಇಂತ ದೊಡ್ಡ ಮಹಾಮನೆ ಕಟ್ಲಿಕ್ಕೆ ಇಂತ ಅನುಭವ ಮಂಟಪ ಕಟ್ಟಿಯಲ್ಲ, ಹೆಂಗ? ಇದೇನಾದ್ರು ರಾಜ್ಯದೊಳಗಿನ ಟ್ರೆಜರಿ ಏನ ಖಾಲಿ ಮಾಡಿದನ್ನೆಲ್ಲ ಕಟ್ಟಿ ಏನೋ ಕೇಳ್ತಾರ. ಆತ ಹೇಳ್ತಾನ, ಅಲ್ಲೇ ಬ್ಯಾಂಕ್ ಸಿಸ್ಟಮ್ ಮಾಡಿದ್ರು. ಹೆಂಗೋ ಬ್ಯಾಂಕ್ ಅಂತಂದ್ರೆ ಇವತ್ತು ನಿಮ್ಮ ದುಡಿಮೆಯಿಂದ ಏನ್ ದುಡ್ಡು ಬಂದೋ ಅದನ್ನೆಲ್ಲ ಇಲ್ಲಿ ಹಾಕ್ಬಿಡ್ಬೇಕು. ಇಲ್ಲಿ ಒಂದು ಟ್ರೆಜರಿ ಅಂತ ಇಟ್ಟಿದ್ರು, ಅದ್ರೊಳಗೆ ಹಾಕ್ಬಿಡೋದು ಹುಂಡಿಯೊಳಗ. ಒಂದ್ ಮಡಿಕೆ ಇಟ್ಟಿರ್ತಾರ, ಮಡಿಕೆ ಒಳಗೆ ದುಡ್ಡು ಹಾಕೋದು. ಅದ್ ಎಷ್ಟ್ ಹಾಕಿದೆ ಅಂತ ಎಣಸೋಂಗಿಲ್ಲ. ಎಷ್ಟು ಬಂತು, ಕೈಯೊಳಗೆ ಎಷ್ಟದ, ಒಜ್ಜೋಗ್ನೊಳಗೆ ಎಷ್ಟದ ಎಲ್ಲ ತೆಗಿಬೇಕು, ಅದಕ್ಕೆ ಹಾಕ್ಬೇಕು. ಹಾಕಿ ಅಲ್ಲಿ ಮಹಾಮನೆ ಊಟ ಇರ್ತದ, ಊಟ ಮಾಡ್ಬೇಕು, ಹೋಗ್ಬಿಟ್ಟು ಆರಾಮ್ ನೆಮ್ಮದಿಯಿಂದ ಮಲ್ಕೋಬೇಕು. ಯಾರ್ ಕಟ್ಟಿಗೆ ಕಡ್ಕೊಂಡ್ ಬರ್ತಿದ್ರು, ಯಾರ್ ಬಟ್ಟೆ ತೊಳೆದ್ ದುಡ್ಡು ತರ್ತಿದ್ರು, ಯಾರ್ ಹೆಂಗ್ ತರ್ತಿದ್ರು ಅಲ್ಲಿ ಎಲ್ಲ ತರೋದು, ಅಲ್ಲಿ ಹಾಕೋದು. ಅವ್ರಿಗೆ ಕಾಳು ಬಂತ ಕಾಳಲ್ಲಿ ಹಾಕೋದು, ಹಣ ಬಂದ್ರೆ ಹಣ ಹಾಕೋದು, ಅಲ್ಲಿ ಏನ್ ಬರ್ತದ ಎಲ್ಲ ಅಲ್ಲೇ ಸೇರ್ಸೋದು. ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ. ಅಲ್ಲಿ ಊಟ ಮಾಡೋದು. ಅವ್ರಿಗೆ ಏನ್ ಬೇಕಾಗಿತ್ತು? ಊಟನೇ ಅಲ್ಲ. ಕಾಯಕದಿಂದ ಅಲ್ಲಿ ಅದೇ ಆಗ ಧನ ಧಾನ್ಯ ಸಂಗ್ರಹ ಮಾಡೋದು ಯಾವ್ದೇ ಹಕ್ಕ ಕೊಟ್ಟಿರ್ಲಿಲ್ಲ ಅಂತ ಮನುಸ್ಮೃತಿ. ಅಲ್ಲಿ ಕೇಳಿರ್ಲೆ, ಹಾಗೆ ಏನ್ ಬರ್ತಿತ್ತು ಎಲ್ಲ ಅಲ್ಲಿ ತಂದ್ಬಿಟ್ಟು ಅಲ್ಲಿ ಏನ್ ಅವ್ರ ಕಡೆ ಏನಿತ್ತು ಅಲ್ಲಿ ಕೊಡೋದು, ಮಹಾಮನೆಯೊಳಗೆ ಅಲ್ಲಿ ಊಟ ಮಾಡೋದು, ಮನೆಗೆ ಹೋಗಿ ಮಲ್ಕೊಂಡ್ಬಿಡೋದು. ಮತ್ ಮರ್ದಿಸ್ ಬರೋದು. ಅವ್ರಿಗೆ ಎಷ್ಟು ದುಡ್ಡು ಬೇಕು? ಇವತ್ತಿನ ದಿವಸ ನಾವು ಒಂದು ಮಡಿಕೆ ಮಾಡ್ಲಿಕ್ಕೆ ಏನಾದ್ರು ಮಣ್ಣು ತರಬೇಕು, ಏನೋ ಒಂದು ತಿರುಣಿಗೆ ಬೇಕು ಅಂತ ಅದಕ್ಕೆ ಹಣ ಬೇಕಲ್ಲ. ತಮಗೆ ಎಷ್ಟು ಬೇಕು ಅಲ್ಲಿ ಕೇಳ್ತಿದ್ರು, ಅಲ್ಲಿ ಬರಿತಿದ್ರು ಅವ್ರು ದಸ್ತರೊಳಗೆ ಬರೆದಿಟ್ಟು ಅವನಿಗೆ ಅಷ್ಟು ದುಡ್ಡು ಕೊಟ್ಟು ಕಳಿಸ್ತಿದ್ರು. ನಾನೊಂದು ಚಕ್ರ ಮಣಿ ತಗೋಬೇಕಾದ್ರೆ ನಂದು ಇದ್ದಿದ್ದು ಮುರಿದು ಹೋಯ್ತು, ಹಳೇದು. ಮಡಿಕೆ ಮಾಡ್ಲಿಕ್ಕೆ, ಒಂದು ಗಡಿಗೆ ಮಾಡ್ಲಿಕ್ಕೆ ಚಕ್ರ ಮಣಿ ಮುರಿತು ನಂದು. ಹೊಸ ತಗೋಬೇಕಾದ್ರೆ ಅದಕ್ಕೆ ನನಗೆ 10 ರೂಪಾಯಿ ಬೇಕು ದುಡ್ಡು. 10 ರೂಪಾಯಿ ರಾಮಣ್ಣ ಕೊಡ್ತೀನಿ ಅಂತಂದು ಬರ್ದ್ಬಿಟ್ಟು ಅಲ್ಲಿ 10 ರೂಪಾಯಿ ಬರೀತೀನಿ ನಿಮ್ಮ ಹೆಸರಿಗೆ ಕೊಟ್ಟದಂತಂದು. ಬಂದ ದುಡ್ಡನ್ನ ಬರಿತಿದ್ದಿಲ್ಲ, ಹೆಂಗ ಟೋಟಲ್ ದುಡ್ಡು ಎಷ್ಟೈತೆ ಅಂತ ಬರಿತಿದ್ರು. ಹೌದೇನ್ರಿ? ಟೋಟಲ್ ದುಡ್ಡು ಇವತ್ತು 500 ರೂಪಾಯಿ ಬಂದದ. ಖರ್ಚು ಇವತ್ತು ರಾಮಣ್ಣಗೆ 10 ರೂಪಾಯಿ. ಮಡಿ ಒಳಗ ಅವನಿಗೆ ಎಷ್ಟು ಖರ್ಚಿಗೆ ಬೇಕು, 30 ರೂಪಾಯಿ ಇವತ್ತು ಇಸ್ಕೊಂಡ. ಹಿಂಗ ಅವ್ರವ್ರ ಹೆಸರು ಖರ್ಚು ಬರ್ತಿದ್ರು. ಬಂದಂತ ಲಾಭವನ್ನು ಯಾರು ಕೊಟ್ರು, ಯಾರು ಎಷ್ಟು ಕೊಟ್ರು ಅಂತ ಬರಿತಿದ್ದಿಲ್ಲ. ಒಟ್ಟು ದುಡ್ಡು ಎಷ್ಟು ಬಂತು ಅಂತ ಬರಿತಿದ್ರು. ಅದೇ ಅದೇ ಇದು ಮಹಾಮನೆಯಲ್ಲಿ ಇರ್ತಕ್ಕಂತ ಬ್ಯಾಂಕ್ ಇದು. ಬರೋದು ಯಾವ್ದಕ್ಕೂ ಲೆಕ್ಕ ಇಲ್ಲ, ಹೋಗೋದಕ್ ಮಾತ್ರ ಲೆಕ್ಕ ಇರ್ತದೆ. ಹೌದೇನ್ರಿ? ಹಿಂಗಾಗಿ ಅದು ಅಷ್ಟೊಂದು ದುಡ್ಡು ಬಂದು ಸೇರ್ತು. ಯಾರಿಗೂ ಕೂಡ ಅಲ್ಲಿ ಏನು ಮೋಸ ಅನ್ನೋದಿರಲಿಲ್ಲ, ಯಾರಿಗೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಎಲ್ಲ ದಾಸೋಹದ ರೂಪದೊಳಗೆಲ್ಲ ಬಂದು ಸೇರ್ತಿತ್ತು. ಕಾಯಕ ಜೀವಿಗಳ ಸಂಪತ್ತಲ್ಲಿ ಸಂಗ್ರಹ ಆಗ್ತಿತ್ತು. ಮತ್ತು ಅಲ್ಲಿ ಯಾವ ಕಾಯಕವಾದರೂ ಸ್ವಕಾಯಕವ ಮಾಡು. ನೀ ಏನೇ ಮಾಡು,
ಈ ಇನ್ನೊಬ್ಬರ ಕಡೆ ದುಡಿಯಕ್ ಹೋಗ್ಬೇಡ, ನಿನ್ಗೇನ್ ಸರಿ. ಅವಾಗ ಏನಾಯ್ತು, ಕುಂಬಾರನ ಮಗ ಮಡಿಕೆನೆ ಮಾಡ್ಬೇಕು, ಕಂಬಾರನ ಮಗ ಕಬ್ಬಣನ ಕಾಯಿಸ್ಬೇಕು ಇದಿತ್ತು. ಹಾ ಹಾ ಈಗ ಸ್ವ ಕಾಯ್ಕನ ಮಾಡೋದು, ನಿನಗೆ ಯಾವ್ದು ನಿನಗೆ ಇದು ಇಷ್ಟ ಇಲ್ಲ, ನೀ ಇನ್ನೊಂದು ಮಾಡ್ತೀನಿ, ಕಂಪ್ಯೂಟರ್ ಓದ್ತೀನಿ ಅಂದ್ರೆ ಓದ್ಬೋದು. ಹೌದಲ್ಲ. ನೀನ್ ಮತ್ತೊಂದ್ ಮಾಡ್ತೀನಿ, ಮತ್ತೊಂದ್ ಕೆಲಸ ಇಲ್ಲಪ್ಪ, ನಾನು ಕಂಬಾರನ ಮಗ ನಾನು ಬಡಿಗೆತನ ಮಾಡ್ತೀನಿ ಮಾಡ್ಬೋದು. ಹಾ 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 ಅದಕ್ಕೆಲ್ಲ ಅವಕಾಶ ಕೊಟ್ರು. ಅದೇ 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 ನೀವು ಅವಕಾಶ ಕೊಟ್ರು. ಅದೇ ನೀನ್ ಈ ಕಾಯ್ಕದಿಂದ ಇನ್ನೊಂದ್ ಕಾಯ್ಕಕ್ಕೆ ಜಂಪ್ ಆಗ್ಬಹುದು, ಇದನ್ ಬಿಟ್ಟು ಇನ್ನೊಂದ್ ಮಾಡಬಹುದು, ಅಲ್ಲಿ ಅವಕಾಶ ಕೊಟ್ರು. ಹಾ ಅದೇ 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 ಹಾ ಮತ್ ನಾನು ಉದ್ಯೋಗ ಮಾಡ್ತೀನಿ, ವ್ಯಾಪಾರ ಮಾಡ್ತೀನಿ, ನೀನ್ ಬಂಡವಾಳ ಕೊಡ್ತಿದ್ರು. ಹಾ ವೈಚಾರಿಕ ಅಂದ್ರೆ ಇದೇ ನೋಡಿ ಸರ್. ಹೌದಲ್ಲ. ನೀ ಏನ್ ಬೇಕಾದ್ ಮಾಡ್ಬೋದು, ಅದಕ್ಕೆ ಹಣ ನನ್ ಕಡೆ ಇಲ್ಲ ಅಂತ ಅನ್ನೋಂಗಿಲ್ಲ. ಅಲ್ಲೆಲ್ಲ ದುಡ್ಡು ಇರ್ತಿತ್ತು, ಕೊಟ್ಟು ಕಳಿಸ್ತಿದ್ರು. ಕರೆಕ್ಟ್ ನೋಡ್ರಿ, ಅಂತ ಅದ್ಭುತ ಕೆಲಸ ಮಾಡಿದ್ರು ನೋಡ್ರಿ. ಸಾವಿರಾರು ವರ್ಷಗಳಿಂದ ಚೌರನೇ ಮಾಡ್ಬೇಕು, ಆಗಸ ಬಟ್ಟೆನ ತೊಳಿಬೇಕು, ಕುಂಬಾರ ಗಡಿಗೆನ ಮಾಡ್ಬೇಕು, ಕಂಬಾರ ಕಬ್ಬಿಣ ಕಾಸ್ಬೇಕು, ಹಿಂಗೆಲ್ಲ ಬೆಳ್ಕೊಂಡ್ ಬಂದಿದ್ದು ನೋಡಿ. ಹಂಗ ಯಾರಿಗ್ ಹುಡ್ಲಿಲ್ಲ, ಕತ್ತಿ ಹಚ್ಚಿ ಯಾರಿಗ್ ಕಡ್ಲಿಲ್ಲ, ವಚನವನ್ನ ಸಾಹಿತ್ಯದಿಂದ, ವಚನವನ್ನ ಖಡ್ಗದಿಂದ ಅದನ್ನ ಅಳಿಸಾಕಿರೋದು. ಇಲ್ಲಿ ಅವ್ರು ಎಲ್ಲರಿಗೂ ಕೂಡ, ಎಲ್ಲಾ ದೀನ ದಲಿತರಿಗೂ ಎಜುಕೇಶನ್ ಕೊಟ್ರು. ಹೌದಲ್ಲ. ಆ ಎಜುಕೇಶನ್ ತಗೊಂಡ್ರೆ ಎಂತ ಬಲ ಬರ್ತದಂದ್ರಿ, ನೀವು ಕಾನೂನು ಏನಂತ ಗೊತ್ತಾಗ್ತದ ಅವ್ರಿಗೆ. ಹೌದಲ್ಲ ಸರ್. ಈ ಪಂಡಿತರು ಮಾತ್ರ ಎಜುಕೇಶನ್ ಇಟ್ಕೊಂಡಿದ್ರು. ಈ ಓದು ಬರಹ ಬೇರೆಯವ್ರಿಗೆ ಇರ್ಲಿಲ್ಲ. ಹೌದಲ್ಲ. ಮಹಿಳೆಯರಿಗಂತೂ ಓದು ಬರಹ ಗೊತ್ತೇ ಇರ್ಲಿಲ್ಲ. ಕರೆಕ್ಟ್ ಸರ್. ಸುಮ್ನೆ ಎತ್ತಿನಂಗ ಅವ್ರು ದುಡ್ಕೊಂತ ಹೋಗ್ಬೇಕಷ್ಟೇ. ಗಂಡಿನ ಅಡಿಯಾಳು. ಹೌದಲ್ಲ ರೀ. ಇಲ್ಲಿ ಏನೈತಿ, ಬಸವಣ್ಣವ್ರು ಎಲ್ಲರಿಗೂ, ಗಂಡು ಹೆಣ್ಣು ದೀನ ದಲಿತರು ಎಲ್ಲರಿಗೂ ಕೂಡ ಸಮಾನವಾಗಿ ಶಿಕ್ಷಣ ಕ್ರಾಂತಿಯನ್ನ ಮಾಡಿದ್ರು. ಕರೆಕ್ಟ್ ಸರ್, ಕರೆಕ್ಟ್. ಆ ಶಿಕ್ಷಣ ಪಡೆದ ನಂತರ ಅವ್ರ ಹಕ್ಕುಗಳು ಅವ್ರು ಏನು ಗೊತ್ತಾಯ್ತು, ಅದರಿಂದ ಅವ್ರು ಎಲ್ಲರೂ ಕೂಡ ಬೆಳೆದ್ರು. ಕರೆಕ್ಟ್ ಸರ್, ಕರೆಕ್ಟ್. ಏನಿದು ಪತ್ರ ತೋರ್ಸ್ಬೇಕಾದ್ರೆ ಪಂಡಿತರ ಹತ್ರ ಪತ್ರ ತಗೊಂಡ್ ಹೋಗ್ಬೇಕಾಗಿತ್ತು ಮೊದಲು. ಇದು ಏನೋ ಪತ್ರ ಬಂದ ನೋಡ್ರಿಪ್ಪ, ಓದ್ ಹೇಳ್ರಿ ಅಂತ. ಕರೆಕ್ಟ್ ಸರ್, ಕರೆಕ್ಟ್. ಪುಕ್ಸಟ್ಟೆ ಓದ್ ಹೇಳ್ತಿದ್ದಿಲ್ಲ, ಏನಾದ್ರು ಕೆಲಸ ಮಾಡಿಸ್ಕೊಂಡು ಹೇಳ್ತಿದ್ನಂತೆ. ಹೌದಲ್ಲ. ಒಂದು ಬೆಣ್ಣಿ ತುಪ್ಪ ಏನಾದ್ರು ಇಸ್ಕೊಂತಿದ್ದ ಅವ್ರ ಕಡೆಯಿಂದ, ತಗೊಂಡ್ ಹೋಗಿ ಕೇಳ್ಬೇಕು ಅವನಿಗೆ. ಇಲ್ಲ ಅಂತಂದ್ರೆ ಇಷ್ಟ್ ಕೆಲಸ ಮಾಡು, ಓದ್ ಹೇಳ್ತೀನಿ ಅಂತಿದ್ದ. ಪುಕ್ಸಟ್ಟೆ ಅಂತೂ ಓದ್ ಹೇಳ್ತಿಲ್ಲ. ಓದ್ ಹೇಳ್ತಿದ್ದಿಲ್ಲ. ಹೌದಲ್ಲ. ಅದಕ್ಕೆ ತಕ್ಕನಾಗ ಅವ್ನ ಪೇಮೆಂಟ್, ಕೆಲಸ ತಗೊಂತಿದ್ದ, ಅವ್ರ ಕಡೆ ಲಾಭ ತಗೋತಿದ್ದ. ಈ ಫಾರ್ ಎಕ್ಸಾಂಪಲ್, ಒಂದು ನಮ್ ಕಡೆ ಲ್ಯಾಪ್ಟಾಪ್ ಬಂತು ಅಂತಂದ್ರೆ, ಒಂದು ಬಿಚ್ಚಿ ಒಂದು ಒಳಗಡೆ ಧೂಳು ತೆಗೆದು ವಾಪಸ್ ಫಿಟ್ ಮಾಡ್ಕೊಡ್ಬೇಕಂದ್ರೆ ಅದಕ್ಕೆ ನಾವು ದುಡ್ಡು ಅಂತ ತಗೊಂತೀವಿ. ಅದ್ರ ಸರ್ವಿಸ್ ಚಾರ್ಜ್ ಇರುತ್ತಲ್ಲ ಸರ್. ಸರ್ವಿಸ್ ಚಾರ್ಜ್ 200 ರೂಪಾಯಿ 300 ರೂಪಾಯಿ ಹಂಗ ಅವ್ರು ಓದ್ ಹೇಳಿಕ್ ಸರ್ವಿಸ್ ಚಾರ್ಜ್ ತಗೊಂತಿದ್ರು. ಅದೇ 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 ಏನು ಇಲ್ಲ ಅಂದ್ರೆ ಸಗಣಿ ಬಳಿ ಇಲ್ಲಿ ಕೆಲಸ ಮಾಡು, ಓದ್ ಹೇಳ್ತೀನಿ ಅಂತಿದ್ರು. ಅದೇ 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 ಅವ್ರು ಕಲ್ತಂತ ವಿದ್ಯೆಗೆ ಪ್ರಾಫಿಟ್ ತಗೋತಿದ್ರು. ನೀನ್ ಓದಿಲ್ಲ ಬರ್ದಿಲ್ಲ, ನಿನಗೆ ಅದು ಓದೋ ಹಕ್ಕಿಲ್ಲ, ಅದಕ್ಕೆ ನೀನ್ ನಮ್ ಕಡೆ ದುಡಿಬೇಕು. ಇದನ್ನೆಲ್ಲ ಸರ್ವ ಶಿಕ್ಷಣ ಅಭಿಯಾನ ಮಾಡಿದ್ದು ಬಸವಣ್ಣ. ಹೌದಲ್ಲ. ಜ್ಞಾನ ದಾಸೋಹಿ ಬಸವಣ್ಣ. ಜ್ಞಾನ ಒಬ್ಬರು ಸೊತ್ತಲ್ಲ, ಇದು ಎಲ್ಲರಿಗೂ ಸೇರಿದ್ದು ಅಂತೇಳಿ ಒಂದು ದೊಡ್ಡ ಅಕ್ಷರ ಕ್ರಾಂತಿ ಮಾಡಿದ್ರಲ್ಲ. ಅಕ್ಷರ ಕ್ರಾಂತಿಯನ್ನು ಮಾಡ್ತಾರೆ ಬಸವಣ್ಣ. ಅವ್ರ ಪುಣೆಯಿಂದ ನಾವು ಇವತ್ತೆಲ್ಲ ಈ ರೀತಿ ಅಭಿವೃದ್ಧಿ ಹೊಂದ್ತಾ ಇದ್ದೀವಿ. ಇಲ್ಲ ಅಂದ್ರೆ ನಾವು ಅದೇ ಆ ಸಿಸ್ಟಮ್ ಅಲ್ಲೇ ಇರ್ತಿದ್ವಿ. ಹಂಗಾಗಿ ಈ ಪುರೋಹಿತರ ಹತ್ರ ಎಲ್ಲರೂ ಎಜುಕೇಟೆಡ್ ಆದ್ಮೇಲೆ ಪುರೋಹಿತರ ಹತ್ರ ಯಾರು ಹೋಗ್ಲೇ ಇಲ್ಲ. ನೀವು ನನ್ಗೆ ಪಂಚಾಂಗ ಹೇಳ್ರಿ ಅಂತ ಇವ್ರ ಕಡೆ ಯಾರು ಹೋಗ್ಲಿಲ್ಲ. ಹೌದಲ್ಲ ರೀ. ಗುಡಿಯೊಳಗ ಗುಡಿ ಹೊರಗಡೆ ನಿಂತು ಕೈ ಚಾಚಿ ಅವ್ರು ಕೊಡ್ತಕ್ಕಂತ ಇದಕ್ಕ ತೀರ್ಥ ಪ್ರಸಾದಕ್ಕೆ ಯಾರು ಕೈ ಹಿಡ್ಕೊಂಡು ನಿಂದಿರ್ಲಿಲ್ಲ. ಕರೆಕ್ಟ್ ಕರೆಕ್ಟ್. ಮತ್ತ ಒಬ್ನಿಗೆ ಆದಾಯ ಬರ್ತಿತ್ತು, ಒಬ್ನಿಗೆ ಉಪವಾಸ ಮಲ್ಕುತ್ತಿದ್ದ ಮುಂಚೆ. ಇವ್ರ ದಾಸೋಹ ಪದ್ಧತಿ ಅನ್ನತಂದ್ಮೇಲೆ ಎಲ್ಲಾರು ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲಾರು ಮಲಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದಲ್ಲ ರೀ. ಅಲ್ಲಿ ಸಮಾನತೆ ಬಂತು, ಅಲ್ಲಿ ನೆಮ್ಮದಿಯ ಬದುಕಾಯ್ತು. ಕರೆಕ್ಟ್ ಸರ್. ಅಲ್ಲಿಂದ ಅವ್ರ ಬದುಕಿನ ದಿಕ್ಕೇ ಬದಲಾಯ್ತು. ಇವ್ರಿಗೆಲ್ಲರಿಗೂ ಕೂಡ ಶರಣರು ಅಂತ ಕರೆದ್ರು. ಮತ್ತ ಅಲ್ಲಿ ಏನ್ ಕರಿತಿದ್ರು, ಲೇ ಚೌಡ. ಚೌಡಯ್ಯನವ್ರಿಗೆ ಏನ್ ಕರಿತಾರೆ, ಲೇ ಚೌಡ ಬಾರೋ ಇಲ್ಲಿ. ಮತ್ತ ಹರಳ, ಚೌಡ, ಏನಿದು ಮಂಚ, ಮಂಚ ಬಾರೋ ಇಲ್ಲಿ. ಅದೇ ಏಕವಚನ ಉಪಯೋಗಿಸೋರು. ಅಲ್ಲಿ ಅಣ್ಣ ಅಯ್ಯ ಪದಗಳನ್ನ ಸೇರಿಸಿದವರು ಬಸವಣ್ಣ. ಹೌದಲ್ಲ ರೀ. ಚೌಡಯ್ಯ,
ಮಂಚಣ್ಣ, ಮಂಚಯ್ಯ ಹಾ ಇಂತಹ ಪದಗಳನ್ನ ಅಣ್ಣ ಅಯ್ಯ ಅಂತ ಬಳಸಿದ್ದು ಬಸವಣ್ಣವ್ರು. ಕರೆಕ್ಟ್ ಸರ್ ಕರೆಕ್ಟ್. ಅದು ಬಸವಣ್ಣನವರ ಒಂದು ಕ್ರಾಂತಿ ಬದಲಾವಣೆ ಮಹಾಪರ್ವ ಸರ್. ಹೌದಲ್ಲ ರೀ? ಹೌದು, ಅವ್ರ ಮಾತುಗಳೇ ಹಂಗೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂತ ಮತ್ತೆ. ಇದನ್ನ ನೋಡ್ರಿ, ನಮ್ಗೆ ಎಲ್ಲಿ ಗೌರವ ಸಿಗ್ತದೋ ನಾವು ಅಲ್ಲಿ ಬಯಸಿ ಹೋಗ್ತೀವಿ, ಹೋಗುದಿಲ್ಲ. ಕೈ ಬೀಸಿ ಕರಿತೀವಿ ಸರ್. ನಮ್ಗದು ನಮ್ಮ ಅವರು ಅದು ನಮ್ಗೆ ಎಲ್ಲಿ ಮರ್ಯಾದೆ ಸಿಗುತ್ತದ ನಮ್ಗೆಲ್ಲ ಅದು ಅಲ್ಲಿ ನಮ್ಗ ಕೈ ಬೀಸಿ ಕರಿತದ. ಅದು ಆ ಒಳ್ಳೆತನ ಈ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗ, ಏನಿದೆ ನಾಗ ಬಾ ಇಲ್ಲ ಅಂತ ಅನ್ನೋನ್ ಹತ್ರ ಹೋಗ್ತಿರೋ, ಅಥವಾ ನಾಗೇಶ್ ಅವ್ರ ಹಿಂಗ ಅಂತ ಮಾತಾಡೋರ ಹತ್ರ ನೀವು ಫೋನ್ ಮಾಡ್ತಿರೋ? ನಾಗೇಶ್ ಅವ್ರ ಅಂತೀನಿ, ನನಗೆ ಇಷ್ಟೊಂದು ಮರ್ಯಾದೆ ಸಿಗ್ತದೆ ಅಂತ ಹೇಳಿ ನಾವು ಒಂದ್ ಮಾತಾಡಿ ಮುಗಿಸೋದು ನಿಮ್ ಜೊತೆ 4-5 ಮಾತಾಡ್ತೀನಿ. ಮಾತಾಡ್ತಿರಿಲ್ಲ? ಹೌದಿಲ್ಲ? ಮತ್ತೆ ತಿರ್ಗಾ ನನಗೆ ಫೋನ್ ಮಾಡ್ಬೇಕು ಭಾಳ ದಿವಸ ಆಯ್ತು ಅಂತ ಮತ್ತೆ ನೀವು ಅದಕ್ಕೆ ಮತ್ತೆ ಕಾಲ್ ಮಾಡ್ತೀರಿ ತಿರ್ಗಾ. ಇಲ್ಲ ನಂದು ಫೋನ್ ಬಂತ ಖುಷಿಯಿಂದ ಎತ್ತೀರಿ, ಏನೇ ಕೆಲಸ ಇದ್ರು ಬದಿಗಿಟ್ಟು ಮಾತಾಡ್ತೀರಿ. ನಿಮ್ಮ ಮಧುರ ನುಡಿ, ನಿಮ್ಮ ಜ್ಞಾನ ಭರಿತ ಆ ಸಂಭಾಷಣೆ ನಮ್ಮನ್ನ ಕರೆಸ್ತು ಸರ್, ಎಳಸ್ತದ ನಿಮ್ಗೆ ಇಷ್ಟ ಆಗ್ತದ, ಖುಷಿ ಕೊಡ್ತದ. ಹೌದಿಲ್ಲ? ಹಂಗ ಬಸವಣ್ಣ ಯಾಕೆ ಎಲ್ಲರಿಗೂ ಇಷ್ಟ ಆದ ಅಂತಂದ್ರ ಅಯ್ಯ ಅಣ್ಣ ಅಂತ ಕರೆದ್ರು. ಹೌದಿಲ್ಲ? ಅಲ್ಲಿವರೆಗೂ ಯಾರು ಕೂಡ ಈ ಶಬ್ದಗಳಿಂದ ಅವ್ರನ್ನ ಯಾರು ಕರೆದಿದ್ದಿಲ್ಲ. ಕರೆಕ್ಟ್ ಸರ್ ಕರೆಕ್ಟ್. ಹರಳಯ್ಯ, ಮಧುವಯ್ಯ, ಚೌಡಯ್ಯ, ಈ ಮಂಚಯ್ಯ, ಮಂಚಣ್ಣ, ಹಿಂಗ ಅಣ್ಣ ಅಯ್ಯ ಅಂತ ಕರೆದ್ರು. ಈಗ ಕೊಂಡಿ ಮಂಚಣ್ಣ ಅಂತೇಳಿ ಕೇಳಿದೀನಿ. ಅವರನ್ನ ವಿಲನ್ ರೀತಿ ಚಿತ್ರಿಸಿದಾರಲ್ಲ ಸರ್, ಅದು ಕೊಂಡಿ ಮಂಚಣ್ಣ ಇಟ್ಸ್ ಪ್ಯೂರ್ಲಿ ವಿಲನ್. ಬಟ್ ಇಲ್ಲೇ ಡಬಲ್ ರೋಲ್ ಅದ. ಹೆಂಗೋ? ಕೊಂಡಿ ಮಂಚಣ್ಣ ಎರಡು ಪಾತ್ರಧಾರಿ ಅವನು. ಹೌದೇನ್ರಿ? ಶಿವಲಂಕೆ ಮಂಚಣ್ಣ, ಕೊಂಡಿ ಮಂಚಣ್ಣ, ಗುಪ್ತ ಮಂಚಣ್ಣ, ಯಾರು ಇನ್ನೊಬ್ರು ಯಾರು ಮಂಚಣ್ಣ ಅಂತ ಇನ್ನೂ ಒಂದಿಬ್ರು ಬರ್ತಾರ ಮಂಚಣ್ಣಗಳು. ಈ ಮಂಚಣ್ಣ ಅನ್ನೋರು ಒಟ್ಟು 4-5 ಹೆಸರಿನವ್ರು ಅದಾರ. ಹೌದೇನ್ರಿ? ಈ ಮಂಚಣ್ಣ ಅನ್ನೋರೆಲ್ಲ ಮಂಚ, ಇವ್ರ ಆಕ್ಚುಲಿ ಹೆಸರು. ಇವ್ರು ಬಸವಣ್ಣವ್ರ ಗೌರವಯುತವಾಗಿ ಅವ್ರಿಗೆ ಅಣ್ಣ ಅಂತ ಕರೆದ್ರು. ಅದೇ ಅದೇ ಅದೇ. ಆಯ್ತಾ? ಇವರೆಲ್ಲರೂ ಕೂಡ ನಾನ್ ಬ್ರಾಹ್ಮಿನ್ಸ್. ಇವ್ರು ಯಾರು ಬ್ರಾಹ್ಮಿನ್ಸ್ ಅಲ್ಲ. ಬ್ರಾಹ್ಮಿನ್ಸ್ ಯಾರು ಕೂಡ ಈ ಹೆಸರುಗಳನ್ನ ಇಟ್ಕೊಳ್ಳಲ್ಲ. ಈ ಹೆಸರು ಇಟ್ಕೊಳ್ಳೋರೆಲ್ಲ ಈ ದಲಿತರು, ಕೆಳವರ್ಗದವರು. ಹೌದಲ್ಲ? ಈತ ಏನ್ ಮಾಡ್ತಿದ್ದ, ಗುಪ್ತ ಮಂಚಣ್ಣ ಅಂತಕ್ಕಂತ ಹೆಸರಿನಲ್ಲಿ ಮಹಾಮನೆಯಲ್ಲಿ ಇರ್ತಾ ಇದ್ದ. ಆ ಹೆಸರಿನಲ್ಲಿ ವಚನವನ್ನು ರಚನೆ ಮಾಡ್ತಾನ. ಹೌದೇನ್ರಿ? ಇಲ್ಲಿ ಏನ್ ಮಾಡ್ತಾನ ಈತ, ಈಗಿನ ಕಾಲದ CID ಆಫೀಸರ್, ಗುಪ್ತಚರ ಇಲಾಖೆ. ಆವಾಗ್ಲೇ 12ನೇ ಶತಮಾನದೊಳಗೆ ಈ ಕೆಲಸ ಮಾಡಿದ್ರು. ಆಗನು ಸೀಕ್ರೆಟ್ ಕ್ರೈಮ್ ಬ್ರಾಂಚ್ ಇತ್ತ ಸರ್? ಈ ಕೊಂಡಿ ಅಲ್ಲ, ಅವನು ಕೊಂಡೆ ಮಂಚಣ್ಣ, ಅದು ಆಕ್ಚುಲ್ ಹೆಸರು. ಕೊಂಡೆ ಮಂಚಣ್ಣ. ಅದೇ ನಮ್ ಕಡೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮಾತಾಡ್ತಾ ಕೊಂಡಿ ಅಂತ ಮಾತಾಡ್ತಾ. ಆಕ್ಚುಲಿ ವಚನ ಸಾಹಿತ್ಯ ತಗೊಂಡ್ ನೋಡಿದ್ರೆ ಕೊಂಡೆ ಅಂತಂದ್ರ ಚಾಡಿಕೋರ. ನೀವು ಶಬ್ದಾರ್ಥ ತಗೊಂಡ್ ನೋಡಿದ್ರೆ ಚಾಡಿಕೋರ. ಅದ್ರ ಅರ್ಥ ಚಾಡಿಕೋರ ಆಗ್ತೇನ್ರಿ? ಚಾಡಿಕೋರ. ಹೌದು, ಕೊಂಡೆ ಅಂದ್ರೆ ಚಾಡಿಕೋರ. ಅದೇ 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 ಯಾರಾದ್ರೂ ಚಾಡಿಕೋರದ್ರ ಏನು ಕೊಂಡಿ ಮಂಚಣ್ಣ ಏನ್ ಕಾಳ ಅಂತ ನಮ್ ಕಡೆ ಶಬ್ದ ಉಪಯೋಗಿಸ್ತಾರ. ಹೌದಲ್ಲ? ಅದೇ ಈ ಚಾಡಿಕೋರ ಮಂಚಣ್ಣ ಅದರ ಅರ್ಥ. ಅದೇ 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 ಅದೇ. ಏನ್ ಮಾಡ್ತಿದ್ದ, ಇಲ್ಲಿ ಒಳಗಡೆ ಇವ್ರದು ಚನ್ನಬಸವಣ್ಣವ್ರದ್ದು ಇದಕ್ ಪರ್ಮಿಷನ್ ಇತ್ತು, ಒಪ್ಪಿಗೆ ಇತ್ತು. ನಾನು ಇಂಥ ಕೆಲಸ ಮಾಡ್ತೀನಿ, ಇಂಥ ಕಾಯಕ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ದ. ಹಗಲೊತ್ತು ಎಲ್ಲಾ ಈ ಕೊಂಡೆ ಮಂಚಣ್ಣನ ವೇಷಧಾರಿಯಾಗಿ ಈ ಬ್ರಾಹ್ಮಣರ ಕೇರಿಗಳು ಎಲ್ಲ ಹೋಗ್ಬಿಟ್ಟು ಈ ಬಸವಾದಿ ಶರಣರ ವಿರುದ್ಧ ಅಲ್ಲೆಲ್ಲ ಚಾಡಿ ಹೇಳೋದು. ಮಂಚಣ್ಣ ಅವ್ರ ಕೆಲಸ, ಮಂಚಣ್ಣನ ಕೆಲಸ. ಅವ್ರೇನ್ ಮಾಡ್ತಾರ, ಏನ್ ನಡ್ಸ್ಯಾರ, ಅದೇ ಅದು ಮಹಾಮನೆ ಅಂತ, ಎಲ್ಲರಿಗೂ ಸಮ ಅಂತ, ಈ ದಲಿತರಿಗೆಲ್ಲ ಲಿಂಗ ಕಟ್ಬಿಟ್ಟು ಎಲ್ಲ ಊರ್ ಹಾ ಮಾಡ್ತಾ ಇದಾನ ಬಸವಣ್ಣ. ಅವ್ದೇನ್ ಹೇಳ್ತಿ ಹಿಂಗ್ ಚಾಡಿ ಹೇಳೋದಲ್ಲಿ. ಹೌದೇನ್ರಿ? ಅವಾಗ ಅವ್ರ ಏನ್ ಮಾಡ್ತಿದ್ರು, ನಮ್ ಮನುಷ್ಯ ಅದಾನ, ನಮ್ಮ ಮನುಷ್ಯ ಅದಾನ ಅಂತಂದು ಇವನ್ ಕರ್ಕೊಂಡು ತಮ್ಮ ಒಳಗುಟ್ಟುಗಳನ್ನೆಲ್ಲ ಇವನ ಹತ್ರ ಬಿಟ್ಟು ಕೊಡ್ತಿದ್ರು. ಅದಕ್ ನಾವು ಹಿಂಗೆಲ್ಲ ಐಡಿಯಾ ಮಾಡಿವಿ, ಹಿಂಗ್ ಮಾಡ್ಬೇಕಾಗಿತ್ತು ಅವ್ರಿಗೆ, ಹಂಗೆ ಹಿಂಗಂತಂದು ತಮ್ಮ ಒಳಗಿನ ಗುಟ್ಟುಗಳನ್ನೆಲ್ಲ ಇವನ ಹತ್ರ ಹೇಳೋರು. ಬರಬ್ಬರಿ ಮಾಡ್ರಿ, ಕರೆಕ್ಟ್ ಮಾಡ್ರಿ ಅಂತಂದು ಅಲ್ಲೆಲ್ಲ ವಿಷಯ ತಿಳ್ಕೊಂಡ್ ಬಂದ್ಬಿಟ್ಟು ಮತ್ತೆ ವೇಷ ಬದಲಿಸ್ಕೊಳ್ಳೋದು.
ಹಾ 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 ವೇಷ ಬದಲಿಸ್ಕೊಂಡು ಗುಪ್ತ ಮಂಚಣ್ಣನಾಗಿ ಮಹಾಮನೆಯೊಳಗೆ ಬಂದು ನೈಟ್ ಎಲ್ಲ ಇಲ್ಲಿ ಸೇರ್ಕೊಂಡ್ಬಿಡುದು, ಒಳಗಡೆ ಸೇರ್ಕೊಂಡ್ಬಿಟ್ಟು ಇಲ್ಲಿ ವರದಿ ಒಪ್ಪಿಸ್ತಿದ್ದ. ಹಾ 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 ಇಲ್ಲಿ ಒಳಗೆ ನೋಡ್ರಿ ಹೊರಗಡೆ ಈ ರೀತಿ ನೀವು ಈ ಮಹಾಮನೆ ವಿರುದ್ಧ ನಿಮ್ ವಿರುದ್ಧ ಹಿಂಗೆಲ್ಲ ಪಿತೂರಿ ಮಾಡ್ತಾ ಇದ್ದಾರಾ. ಹಾ 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 ಅದೇ ಅದೇ ಡಬಲ್ ರೂಲ್ ಮಾಡ್ತಿದ್ರೇನೋ ಅವರು. ಡಬಲ್ ರೋಲ್. ಹಾ ಅದಕ್ಕೆ ಹಿಂಗಾಗ್ಬಿಟ್ಟು ಕೊಂಡೆ ಮಂಚಣ್ಣ ಅಂದ್ರೆ ಕೆಟ್ಟ ಹೆಸರಿನಲ್ಲೇ ರೂಪಿಸ್ಕೊಂತ ಆತ ಗುರುತಿಸ್ಕೊಂತಾನೆ ಸಮಾಜದಾಗ. ಹಾ 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 ಬೇಕಂತಾನೆ ಅದು. ಅದೇ 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 ಗೊತ್ತಿರ್ಲಿ ಅವನು ಕೂಡ ಒಬ್ಬ ಶರಣ. ಹೌದಲ್ಲ ರೀ. ಇದು ನಮ್ಗ ಅಧ್ಯಯನದ ಕೊರತೆ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಇದು ಗೊತ್ತಿಲ್ಲದೆ ನಾವೇನ್ ಮಾಡ್ತೀವಿ, ನಮ್ಮ ಶರಣರನ್ನ ನಾವೇ ಬೈತೀವಿ. ಹಾ 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 ಈ ಕೊಂಡೆ ಮಂಚಣ್ಣ ಕೆಟ್ಟ ವ್ಯಕ್ತಿ ಅಂತಂದು ಹೇಳಿದವ್ರು ಯಾರು? ಅದೇ ವೈದಿಕ ಸಾಹಿತ್ಯನೇ ಹೇಳುತ್ತೆ ಅಲ್ರಿ. ನಾವು ಯಾವಾಗ ಈ ಬಸವಣ್ಣವ್ರದ್ದು ಎಲ್ಲ ವಚನಗಳನ್ನ ಕೊಟ್ಟು ಬ್ರಾಹ್ಮಿನ್ಸ್ ಕೈ ಕೊಟ್ಟು ಇದನ್ನ ಪುರಾಣವನ್ನು ಬರೆಸ್ತೀವಿ ಗೊತ್ತಾ? ಬಸವ ಪುರಾಣ, ಬಸವ ಪುರಾಣ ಅಂತ ಐತಿ. ಹೌದೇನ್ರಿ? ಅದು ಯಾರು ವೈದಿಕರು ಬರ್ದಿದ್ದ? ಹೌದು ಹೌದು. ಅದೇ ಅಲ್ಲಿ ಏನ್ ಬರ್ದಿದಾರ ಸರ್? ಇಂಥವೇ ಬರ್ಕೊಂಡು ಹೋಗಿದ್ದು. ಇವನು ಯಾರು ಪುರಾಣದೊಳಗೆ, ಬಸವ ಪುರಾಣದೊಳಗೆ ಏನೇನೆಲ್ಲ ಬರ್ತಾವ ನಿಮ್ಗೆ ಒಂದಿಷ್ಟು ಕಥೆಗಳನ್ನ ಹೇಳ್ತೀನಿ. ಇವನ್ ಬರ್ತಾನಲ್ರಿ, ಮಡಿವಾಳ ಮಾಚಿದೇವ. ಮಡಿವಾಳ ಮಾಚಿದೇವ ನಡ್ಕೊಂತ ಹೋಗ್ತಿದ್ರ ಅವ್ನ ತಲೆ ಮೇಲಿನ ಬಟ್ಟೆ ಗಂಟು ಅಂತರ್ಲಿ ತೇಲ್ಕೊಂಡ್ ಬರ್ತಿತ್ತಂತ. ವೈದಿಕರಣಗೊಳಿಸಿದಾರವ. ಅದೇ ಒಳಗ್ ಪವಾಡ ಸೇರಿಸ್ಯಾರೇನೋ. ಪವಾಡಗಳನ್ನೆಲ್ಲ ಸೃಷ್ಟಿ ಮಾಡಿದಾರ. ಪುರಾಣಗಳಿಂದ ಇನ್ನೇನ್ ಬರ್ತಾವ್ರಿ? ಪುರಾಣದೊಳಗೆ ಬರೋದು ಹಿಂಗೆಲ್ಲ ಬಟ್ಟೆ ಗಂಟು ಅಂತರ್ಲಿ ತೇಲ್ಕೊಂಡ್ ಬರ್ತಿತ್ತಂತ. ಅದನ್ನ ಈಗಾದ್ರೂ ಕ್ಯಾಲೆಂಡರ್ ಒಳಗೆ ಪೇಂಟಿಂಗ್ ಮಾಡ್ಸ್ಯಾರ ಹಂಗ. ಹೌದಲ್ಲ ರೀ. ಆತ ಏನ್ ನಡ್ಕೊಂಡ್ ಹೋಗ್ತಿದ್ರ ಬಟ್ಟಿ ಗಂಟು ತೇಲ್ಕೊಂಡ್ ಬರ್ತಿತ್ತು, ಪಕ್ಕಕ್ಕೆ ಗಂಟಿ ಬರ್ಸ್ಕೊಂಡ್ ಬರ್ತಿತ್ತಂತ ತಾನೇ. ಡಣ್ 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 ಇವ್ರು ದೇವ್ರ ಒಂದ್ ಗಂಟೆ ಇಟ್ಟಿರ್ತಾರಲ್ಲ, ಆ ಗಂಟೆ ಬರ್ಸ್ಕೊಂಡ್ ತಾನೇ ಬರ್ತಿತ್ತಂತ. ಸುಮ್ ನಡ್ಕೊಂಡು ಕೈಯೊಳಗೆ ಕತ್ತಿ ಖಡ್ಗ ಹಿಡ್ಕೊಂಡ್ ನಡ್ಕೊಂತ ಹೋಗೋದು ಅಷ್ಟೇ. ಅಂತ ಕತೆ ಎಲ್ಲ ಹೇಳಿ ನಮ್ ಲಿಂಗಾಯತ ತಲೆಗೆಡಿಸಿದಾರೆ ಅವ್ರು. ಇಂಥವು ಮತ್ತ ಇದನ್ನ ಇನ್ನೊಂದು ಹೇಳ್ತಾರ. ಈ ಯಾರ್ಯಾರು ಅಲ್ಲಂ ಪ್ರಭುಗಳಿಗೆ ಯಾರು ಚೂರಿ ಚಿಕ್ಕಣ್ಣ ತಗೊಂಡ್ ಏನ ಚೂರಿ ಏನ್ ಚೂಸ್ತಾನಂತ. ಚೂರಿ ಚಿಕ್ಕಣ್ಣ ಬಂದ್ ಬಸವಣ್ಣ ಮಲ್ಕೊಂಡಾಗ ಏನ್ ಚೂಸ್ತಾನಂತ, ಅದೇನು ಬಸವಣ್ಣ ಎಲ್ಲೂ ಚುಚ್ಚಂಗೆ ಇಲ್ಲ ಅಂತ. ಹೌದೇನ್ರಿ? ಪಾಸ್ ಆಗ್ತದ. ಮಾತೆ ಮದುವೆ ಸಿನಿಮಾ ನೋಡ್ರಿ ನೀವು. ಅದೇ ಎಲ್ಲಿ ಸಿನಿಮಾ ಮಾಡಿದಾರಲ್ಲ ವೈದಿಕರು, ಅದು ಎಲ್ಲ ಪವಾಡ ಅಂತ ತೋರಿಸಿದಾರೆ ಸರ್. ಮತ್ತೆ ಇದು ಭಕ್ತಿ ಭಂಡಾರಿ ಬಸವಣ್ಣ ಅಂತ ಸಿನಿಮಾ ಮಾಡಿದಾರಲ್ಲ, ಅದರಲ್ಲೂ ಕೂಡ ಪವಾಡಗಳು ತೋರಿಸಿದಾರೆ. ಪವಾಡಗಳನ್ನೆಲ್ಲ ಇದನ್ನೆಲ್ಲ ರಚನೆ ಮಾಡಿದ್ದೇ ಈ ಬಸವ ಪುರಾಣದೊಳಗೆ. ಹೌದೇನ್ರಿ? ಅದೇ ಜನರ ಅದೇ ಹಂತ ಹಂತವಾಗಿ ಅವ್ರ ಲೈನಿಗೆ ಕರ್ಕೊಂಡು ಹೋಗಿದಾರೆ ಪುರಾಣ ಹೇಳಿ. ಆ ಲೈನ್ ಬಿಡ್ತಿದ್ರಲ್ಲ ವೈದಿಕ ವಚನ ಸಾಹಿತ್ಯವನ್ನ ನಿಮ್ ಕೈ ಕೊಟ್ಟು ಬಸವ ಪುರಾಣ ಬರೀರಪ್ಪ ಅಂತ ಅನ್ನೋರು ಅಂದಿದ್ದು ನಮ್ ಮೂರ್ಖತನ ಅಲ್ಲೇನಿದು? ಹೌದಲ್ಲ ರೀ. ಮತ್ತೆ ಕೊಟ್ಟವ್ರು ನಾವು, ನಮ್ಮನ್ನ ನಾವು ಬೈಕೋಬೇಕು. ಅವ್ರನ್ನ ಯಾಕೆ ಬೈತೀರಿ? ತಂದ್ ಕೊಟ್ರಪ್ಪ, ಅವ್ರು ಕೊಟ್ರ. ಮೂರ್ಖ ಮಾಡೋಗೋಸ್ಕರ ಅವ್ನ ಪುರಾಣ ರಚನೆ ಮಾಡ್ದ. ನಾವ್ ಮೂರ್ಖ. ಅವ್ರನ್ನ ಇಲ್ಲೇ ಅವ್ರ ತಪ್ಪಲ್ಲ, ತಪ್ಪಿರೋದು ನಮ್ದು ಅದು. ಹೌದಲ್ಲ ರೀ. ಈ ಬಸವ ಪುರಾಣವನ್ನ ಯಾಕೆ ಓದ್ತೀರಿ? ನಾವ್ ತಪ್ಪು ಮಾಡೋ ರೀತಿ ಅವ್ನು ಮಂಕ್ ಬೂದಿ ಇರ್ತಿರ್ತಾನೆ, ನಮ್ ಮೆದುಳಿಗೆ ಹೊಡೆದಿರ್ತಾನ. ಇಲ್ಲ ಇವ್ರಿಗೆ ಬೇಕಾಗಿರ್ತದ. ಇವ್ರಿಗೆ ಪುರಾಣ ಬರ್ಸೋದು ಇವ್ರಿಗೆ ಬೇಕಾಗಿರ್ತದ. ಹೌದಲ್ಲ ರೀ. ಅದೇ ಅದು ಯಾವ್ದೋ ಮತ್ತೊಂದು ರೇಣುಕಾಚಾರ್ಯನ್ ಕತೆ ಹೇಳ್ತಾರ್ರಿ ಅವರು. ಅದೇನ್ರಿ ಅದ್ಯಾವ್ದು ಪುಸ್ತಕ ಹೆಸರು ಬಾಯ್ದಲ್ಲೇ ನೆನಪು ಬರ್ತಾ ಇಲ್ಲ. ಇವ್ರು ಇನ್ನೊಂದ್ ಹೇಳ್ತಾರ, ಈ ಕ್ಷೌರಿಕರ ಅದಾರಲ್ಲ ಬರೇ ಊರ್ ಸುದ್ದಿ ಬರೀ ಚಾಡ ಮಾತಾಡ್ತಾರಂತ. ಕ್ಷೌರಿಕರು. ನಾನು ಕೂಡ ಸಣ್ಣ ಇದ್ದ ನೋಡ್ತಿದ್ದೆ. ಅಲ್ಲಿ ಕುಂತಾಗ ರಾಜಕೀಯ ವಿಷಯ ಮಾತಾಡೋದು, ಅವ್ರ ಮನೆ ಊರ್ ವಿಷಯ ಎಲ್ಲಾನು ಅಲ್ಲೇ ಮಾತಾಡ್ತಾರ. ಆಡ್ತಾರಲ್ಲ ರೀ. ಆ ಕ್ಷೌರಿಕಿದ್ದ ಹೇಳ್ತಾನ, ಗೌಡ ಅದನಲ್ಲ, ಗೌಡನ್ ಕತ್ತಿನಾಗ ಒಂದ್ ದೊಡ್ಡದು ವಾಳ ಐತಿ, ಒಂದ್ ಗಂಟು ಐತಿ ಅಂತಂದ್ ಹೇಳಿ ನಗ್ತಿರ್ತಾನ ಅವ್ನು. ಅದ ಅವ ಹೇಳೋದ್ ಕೇಳಿದ್ರೆ ಎಲ್ಲಾರು ನಗ್ತಿರ್ತಾರ. ಹೌದಲ್ಲ. ಅವ್ನ್ ಈಗಾದ್ರೂ ನಮ್ಮಲ್ಲಿ ಇದಾರಲ್ಲ ಚೌರಿಕರು, ಮಾತಾಡಿ ಚೆನ್ನಾಗ್ ಆಡ್ತಾರ. ಏನೋ ಮಾತ್ ಹೇಳ್ಕೊಂಡೆ ಅವ್ರು ಕಟಿಂಗ್ ಮಾಡ್ಕೋತಾರ. ಅವ್ರ ಆದತ್ ಇರ್ತೇನೋ. ಅವ್ರ ಒಟ್ಟ ನಗಸೋದು, ಚಾಡಿ ಹೇಳೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ ಆಡ್ಕೊಳ್ಳೋದು, ಬರೀ ಇದನ್ನೇ ಮಾಡ್ತಾರ ಅವ್ರು. ಅದೇ ಅದೇ ಅದೇ. ಅವ್ರ ಅಂಗಡಿ ಎಲ್ಲ ಅದೇ ವೈದಿಕರ ಫೋಟೋಗಳೇ ಅವ್ರ ಅಂಗಡಿ ಎಲ್ಲ. ಇಲ್ರಿ, ಇಲ್ಲಿ ಬೆಂಗಳೂರು ನಾ ನೋಡ್ತೀನಲ್ಲ, ಬಸವಣ್ಣನ ಫೋಟೋ ಇಟ್ಕೊಂಡ್ರ.
ಬಸವಣ್ಣನ ಒಂದ್ ಕಡೆ ಇರುತ್ತೆ ಮೂಲೆಯಲ್ಲಿ, ಮಿಕ್ಕಿದೆಲ್ಲ ವೈದಿಕರ ಫೋಟೋಗಳು ಜಾಸ್ತಿ ಇರ್ತವೆ. ಸರಸ್ವತಿ, ಪಾರ್ವತಿ. ನಾವು ಇಲ್ಲಿ ನೋಡಿದಂಗೆ ಇಲ್ಲಿ ಬೆಂಗಳೂರೊಳಗೆ ಹಾ. ಅಪ್ಪು ಹಾ, ಹಾ. ಅಪ್ಪನ ಫೋಟೋ ಐತಿ. ಇದು ಏನಿದು ಕೆಲವೊಂದಿಬ್ರು ಹಿಂದಿ ಹೀರೋಗಳದ್ದು ಐತಿ. ಹಾ, ಹಾ. ಬಸವಣ್ಣಂದು ಫೋಟೋ ಐತಿ. ಹೌದೇನ್ರಿ? ಹಾ, ಹಾ, ಹಾ. ಮತ್ತೆ ಕೆಲವೊಂದೆಲ್ಲ ಒಳ್ಳೊಳ್ಳೆ ಫೋಟೋಗಳನ್ನೆಲ್ಲ ಹಾಕೊಂಡ್ರ ಇಲ್ಲಿ. ಹೌದೇನ್ರಿ? ಇರ್ಬೋದು ಸರ್, ಇರೋ ಅದು ಅದೇ ಏರಿಯಾ ವೈಸ್ ಬೇರೆ ಬೇರೆ ಇರ್ತಾವ್ರಿ ಜನರು. ಎಲ್ಲೋ ಒಂದ್ ಮೂಲೆಯೊಳಗ ಅಲ್ಲಿ ಇದು ವೈದಿಕ ದೇವ್ರನ್ನ ಒಂದ್ ಕಡೆ ಇಟ್ಟು ಅಲ್ಲಿ ದೀಪ ಹಚ್ಚಿರ್ತಾರ ಅದೇ 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 ಒಂದ್ ಮೂಲೆಯೊಳಗ. ಕರೆಕ್ಟ್ ರೀ. ಮೇನ್ ಆಗಿ ದೊಡ್ಡ ಎಲ್ಲ ವೈದಿಕರ ಫೋಟೋ ಹಾಕಿರಲ್ಲ. ಹಾ, ಹಾ, ಹಾ. ಅದೇ ಸರ್, ಸಿದ್ಧಾಂತ ಶಿಖಾಮಣಿ ಅಂತ ಒಂದು ಪುರಾಣ ಇದೆ ಅಂತಲ್ಲ ಸರ್? ಪುರಾಣ ಅಲ್ರಿ ಅದು, ಸಿದ್ಧಾಂತ ಶಿಖಾಮಣಿ ಅದೊಂದು ಗ್ರಂಥ. ಹಾ, ಅದೇ ಲಿಂಗಾಯತರದು ಮೂಲ ಗ್ರಂಥ ಅಂತೇಳಿ ಕೆಲವರು ವಾದಿಸ್ತಾರೆ, ಕೆಲವರು ಅದು ಅಲ್ಲ ನಮ್ಮ ಮೂಲ ಗ್ರಂಥ ಲಿಂಗಾಯತರ. ಅದು ರೇಣುಕಾಚಾರ್ಯರು ಬರೆದಂತ ಗ್ರಂಥ, ಅವ್ರ ಕೃತಿ ಅಂತ ಪುಂಗುತ್ತಾರೆ ಇವ್ರು. ಹಾ, ಹಾ. ಓಡ್ಬಿಡ್ತಾರ. ಸಿದ್ಧಾಂತ ಶಿಖಾಮಣಿ ಮೊದಲನೇ ಪೇಜ್ ಒಳಗ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರ್ದ್ ಬಿಟ್ರ. ಹಾ. ನಾವ್ ಕೇಳೋ ಪ್ರಶ್ನೆ, ಶ್ರೀ ಗುರು ಬಸವಲಿಂಗಾಯ ನಮಃ ಅಂತಂದು ಈ ಬಸವಣ್ಣ ಬರೋಕ್ಕಿಂತ ಮುಂಚೆ ಹೆಂಗ್ ಬರದ್ರ? ಹೌದಲ್ಲ, ಮತ್ತೆ ಇವ್ರ ಮತ್ತದ ಆ ಪುರಾಣದಲ್ಲಿ ಹೇಳ್ತಾರಂತೆ ಸರ್, ಇದು ಲಿಂಗಾಯತ ಧರ್ಮ ಬಸವಣ್ಣಗಿಂತ ಮುಂಚೆ, ಬಸವಣ್ಣರು 12ನೇ ಶತಮಾನದಲ್ಲಿ ಬಂದ್ರು. ನಮ್ಮ ರೇಣುಕಾಚಾರ್ಯರು 6ನೇ 7ನೇ ಶತಮಾನದಲ್ಲೇ ಈ ಲಿಂಗಾಯತ ಧರ್ಮನ, ವೀರಶೈವ ಲಿಂಗಾಯತ ಧರ್ಮ ಹುಟ್ಟಾಕಿದ್ದಾರೆ. ಇದು ನಮ್ದು ಪುರಾತನ ಬಸವಣ್ಣ ಅಲ್ಲ, ಅವರು ರೇಣುಕಾಚಾರ್ಯರು ಅಂತ ಹೇಳ್ತಾರಂತೆ. ಹೇಳ್ತಾರಲ್ರಿ. ಹಾ. ನಮ್ದು ಒಂದು ಪ್ರಶ್ನೆ ಐತಿ, ಬುದ್ಧ ಮೊದಲ ಈ ರೇಣುಕಾಚಾರ್ಯ ಮೊದಲ? ಬುದ್ಧ ಮೊದಲ. ಹೌದಾ? ಹೌದ್ರಿ. ಇದು ಹೋಗ್ಲಿ, ಮೊಟ್ಟ ಮೊದಲು ಇತಿಹಾಸ ಪ್ರಾರಂಭ ಆಗೋದು ಯಾರಿಂದ, ಎಲ್ಲಿಂದ? ಮೊಟ್ಟ ಮೊದಲು ಈಗ ನಾವು ಎಲ್ಲ ಎವಿಡೆನ್ಸ್ ಇಟ್ಕೊಂಡು, ಆಮೇಲೆ ಈಗ ಆರ್ಕಾಲಿಕಲ್ ಎವಿಡೆನ್ಸ್, ಆಮೇಲೆ ಆ ಲೆವೆಲ್ದಲ್ಲಿ ಹೋದ್ರೆ ಮೊಟ್ಟ ಮೊದಲು ನಮ್ಮ ಭಾರತ ಇತಿಹಾಸ ಬೌದ್ಧರದು, ಜೈನರದು ಅಂತ ನಮಗೆ ದಾಖಲೆಗಳು ಸಿಗ್ತಾವ ಸರ. ತಪ್ಪು. ಹಿಂದೂ ಧರ್ಮ ಅಂತಾರೆ ಕೆಲವರು. ನಾನ್ ಕೇಳ್ತಿರೋದು ಅದು ಹಿಂದೂನೋ ಕ್ರಿಶ್ಚಿಯನ್ ಅದನ್ನ ನಾನ್ ಕೇಳಿದ್ದು. ಮೊಟ್ಟ ಮೊದಲು ಇತಿಹಾಸ ಪ್ರಾರಂಭ ಆಗುವುದು ಹರಪ್ಪ ಮೊಹೆಂಜೋದಾರೋ. ಹಾ, ಅದೇ ಸಿಂಧು ನಾಗರಿಕತೆ ಅಂತ ಬರುತ್ತಲ್ಲ ರೀ. ಹಡಪ್ಪ. ಹಾ, ಕರೆಕ್ಟ್. ಹರಪ್ಪ ಮೊಹೆಂಜೋದಾರೋ ಇಲ್ಲಿಂದ ಪ್ರಾರಂಭ ಆಗ್ತದೆ ಇತಿಹಾಸ. ಇದಕ್ಕಿಂತ ಮುಂಚೆ ಇತಿಹಾಸ ಇಲ್ವೇ ಇಲ್ಲ. ಅವ್ರು ಹೇಳ್ತಾರಲ್ಲ, ನಮ್ದು ಎಷ್ಟೋ ಸಾವಿರ ವರ್ಷ ಹಿಂದಿನ ಇತಿಹಾಸ, ನಾವು ನಮ್ದು ಹಳೆ ಧರ್ಮ ಅಂತ ಹೇಳ್ತಾರೆ, ಪುರಾತನ ಧರ್ಮ. ಇನ್ನು ಬಹುಶಃ ಅದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಅಂದ್ರೆ ಇನ್ನು ಮೋಸ್ಟ್ಲಿ ಇನ್ನು ಯಾರು ಮನುಷ್ಯರು ಹುಟ್ಟಿರ್ಲಿಲ್ಲ. ಅವಾಗೇ ರೇಣುಕಾಚಾರ್ಯ ಹುಟ್ಟುಬಿಟ್ಟು ಧರ್ಮ ಮಾಡಿರ್ಬಹುದು. ಇನ್ನು ಪ್ರಾಣಿಗಳು ಯಾವ ಹುಟ್ಟಿರ್ಲಿಲ್ಲ, ಮನುಷ್ಯರು ಯಾರು ಹುಟ್ಟಿರ್ಲಿಲ್ಲ. ಅವಾಗೆ ರೇಣುಕಾಚಾರ್ಯ ಹುಟ್ಟುಬಿಟ್ಟು ಅವಾಗೆ ಅದ ಲಂಗ ಹಾಕೊಂಡ್ಬಿಟ್ಟು ಅವಾಗೆ ಮಾಡಿರ್ತಾನ ಆತ. ಅದೇ ಹೆಸರಲ್ಲಿ ಡಿಫ್ರೆಂಟ್ ಇದೆ ನೋಡ್ರಿ. ರೇಣುಕಾ ಅಂತ ಹೆಣ್ಮಗಳ ಹೆಸರು ಇಟ್ಟಿದಾರ, ಆಚಾರ್ಯ ಅದ್ ಮತ್ ಗಂಡು ಮಗು, ಹೆಣ್ಣು ಗಂಡು ಅದು ಕನ್ಫ್ಯೂಸ್ ಆಗ್ಬೇಕು ಮತ್ ಜನರಿಗೆ. ಅದನ್ನ ನಾ ಬರ್ದ್ ಹಾಕಿದ್ನಲ್ಲ, ರೇಣುಕಾ ಅಂದ್ರೆ ಹೆಣ್ಣು, ಆಚಾರ್ಯ ಅಂದ್ರೆ ಗಂಡು. ಅದೇ ಓದಿನ್ ಸರ್, ಅದು ನಿಮ್ಮ ಆರ್ಟಿಕಲ್ ಓದಿನಿ. ಮುಖದ ಮೇಲೆ ಮೀಸೆ ಗಡ್ಡಗಳಿಲ್ಲ, ಎದೆ ಮೇಲೆ ಮಲೆ ಇಲ್ಲ, ತೆರೆ ಮೇಲೆ ನೋಡಿದ್ರೆ ತುರುಬ್ ಐತಿ. ಅದೇ ನಿಮ್ದು ಹಳೆ ಪುರಾತನ ಧರ್ಮ ಅಂತಿರ್ಲಪ್ಪ, ಎಷ್ಟು ಹಳಿದಂತ ಹೇಳ್ರಿ ಅಂದ್ರೆ ಗೊತ್ತಿಲ್ಲ. ಹಳಿ ತುಂಬಾ ಬಾಳ್ ಹಳಿ. ಇಷ್ಟೇ ಹೇಳ್ಬಿಡೋದು. ಇಲ್ಲ ಇಷ್ಟೇ. ಹೌದೌದು, ಬಹಳ ಪುರಾತನ. ಎಷ್ಟು ಪುರಾತನ ಅಂದ್ರೆ ಅವಾಗ ಇನ್ನೂ ಮನುಷ್ಯರು ಹುಟ್ಟಿರ್ಲಿಲ್ಲ, ಪ್ರಾಣಿಗಳು ಹುಟ್ಟಿರ್ಲಿಲ್ಲ. ಅವಾಗ್ಲೇ ರೇಣುಕಾಚಾರ್ಯರು ಬಂದು ಅವಾಗೆ ಅದು ಸೀರೆಯನ್ನು ಕಚ್ಚಿ ಹಾಕೊಂಡು ಬರದಂದು ಕೊಟ್ಟಂತ ಧರ್ಮ ಅಂತ ಹೇಳ್ಬಿಡೋದು. ಹೌದಲ್ಲ? ಅವಾಗೆ ಕೊಟ್ಟಿದ್ರು. ಇನ್ನು ಮನುಷ್ಯರು ಯಾರು ಹುಟ್ಟಿರ್ಲಿಲ್ಲ. ಪ್ರಾರಂಭ ಆಗುವುದೇ ಯಾವಾಗ ಒಂದು ಆದಿಮಾನವರು ಮಾನವಾಗಿದ್ದು ಮಾನವಾಗಿ ಇದು ಈ ಹರಪ್ಪ ಮೊಹೆಂಜೋದಾರೋ ನಾಗರಿಕತೆ ಏನ್ ಬೆಳೀತದಲ್ಲ, ಅಲ್ಲಿಂದ ಇತಿಹಾಸ ಪ್ರಾರಂಭ ಆಗ್ತದೆ. ಕರೆಕ್ಟ್ ಸರ್, ಕರೆಕ್ಟ್. ಆ ನಾಗರಿಕತೆ ಬೆಳೆಯೋಕ್ಕಿಂತ ಮುಂಚೆ ಇತಿಹಾಸ ಬೇಕಾಗೇ ಇಲ್ಲ. ಯಾಕಂದ್ರೆ ನಾಗರಿಕತೆನೇ ಬೆಳೆದಿದ್ದಿಲ್ಲ. ಹೌದಲ್ಲ ರೀ. ಹರಪ್ಪ ಮೊಹೆಂಜೋದಾರೋ ನಾಗರಿಕತೆ ಯಾವ ಇಸ್ವಿ ಒಳಗಂತ ಕರೆಕ್ಟ್ ಆಗೈತಿ ಉಲ್ಲೇಖದ. ಹೌದಲ್ಲ, ಅದಕ್ಕೆಲ್ಲ ಇತಿಹಾಸ ಪುರಾತತ್ವ ಇಲಾಖೆದ್ರ ಹತ್ರ ಎಲ್ಲ ಐತಿ. ಎಲ್ಲಾ ಸಾಕ್ಷಿಗಳದಾವು. ಅವ್ರು ಎಷ್ಟು ವರ್ಷ ಬದುಕಿದ್ರು, ಅವ್ರು ಎಲ್ಲಿ ಮನೆಗಳನ್ನ ಕಟ್ಟಿದ್ರು, ಹೆಂಗಿದ್ರು, ಎಲ್ಲಾ ಸಾಕ್ಷಿ ಪ್ರೂಫ್ ಅದ. ಇವ್ರ ಪುರಾಣಕ್ಕೆ ಇಲ್ಲಿದೆ ಸಾಕ್ಷಿ. ಕೇಳ್ರಿ, ಅದಲ್ಲ ನಾ ಕೇಳೋದು. ನಂತರದಲ್ಲಿ ಯಾರ್ಯಾರು ಬಂದ್ರು, ಯಾರ್ಯಾರು ಹೋದ್ರು, ಅವ್ರು ಎಲ್ಲಿದ್ರು, ಯಾವ ಊರೊಳಗಿದ್ರು, ಅವ್ರ ತಂದೆ ಯಾರು, ತಾಯಿ ಯಾರು, ಇವ್ರು ಯಾವ ಧರ್ಮದವ್ರು, ಎಲ್ಲಾ ರೀತಿಯಿಂದ ಉಲ್ಲೇಖ ಅದ. ಈ ಯಾವ್ದು
ಬುದ್ಧ, ಅಶೋಕ, ಏನಿದು ಬಸವಣ್ಣ, ಅಂಬೇಡ್ಕರ್, ಈ ಪ್ರತಿಯೊಬ್ರು ಎಲ್ಲಾ ಇತಿಹಾಸಕಾರರು ಎಲ್ಲರೂ ಬಂದು ಹೋಗ್ತಾರ. ಇಲ್ಲಿ ಎಲ್ಲೂ ಕೂಡ ರೇಣುಕಾಚಾರ್ಯದಿಲ್ಲ. ಹೌದಲ್ಲ ರೀ. ಈ ರೇಣುಕಾಚಾರ್ಯ ಯಾವ ಊರೊಳಗೆ ಹುಟ್ಟಿದ, ಆತನ ತಂದೆ ಯಾರು, ತಾಯಿ ಯಾರು, ಆತನ ಜೊತೆಗಿದ್ದಂತ ಒಂದ್ ಸಹಚರ ಬೇಕಲ್ಲ. ನಾವ್ ತಿಳ್ಕೊಳ್ಳದೆ ಹೋಗೋದೇ ಇರೋದು ಈ ಭರವಸೆ ಆಗಿದೆ ಸರ್. ಯಾರೋ ಬಿಟ್ಟಾಕ್ರಿ. ಪುರಾಣ ಬರ್ದು ನಮ್ ತಲೆ ಕೆಡ್ತಿರ್ತಾರ, ಅದಲ್ಲೇ ಜೊತೆ ಬಿದ್ದೇವ್ ನಾವು. ಮೆಮೊರಿ ಫುಲ್ ಮಾಡಿದಾರೆ. ಆತನ ಜೊತೆಗಾರರು ಬೇಕಲ್ಲ. ಕರೆಕ್ಟ್ ಸರ್, ಬೇಕು. ಆಯ್ತು, ಈ ರೇಣುಕಾಚಾರ್ಯ ಎಷ್ಟು ವರ್ಷ ಬದುಕಿದ್ರು? ಅವ್ರು ಯಾವ ಇಸ್ವಿಯೊಳಗೆ ತೀರ್ಕೊಂಡ್ರು? ಹೌದಲ್ಲ. ಅವ್ರ ತಾಯಿ ಹೆಸರೇನು, ತಂದೆ ಹೆಸರೇನು, ಅವ್ರ ಹೆಣ್ಣ ಗಂಡ ಬೇಕಲ್ಲ. ಅದ್ ಹೆಣ್ಣ ಗಂಡ ಯಾವ ಇಸ್ವಿಯೊಳಗಿದ್ರು, ಅವ್ರ ಜೊತೆಗಾರರು ಯಾರಿದ್ರು? Correct ಒಂದು sir. ಧರ್ಮ ಆಗ್ಬೇಕಂದ್ರೆ ನೋಡ್ರಿ, ಒಂದ್ ಗುಂಪು ಇರ್ಬೇಕಾ? ಕರೆಕ್ಟ್ ಸರ್. ಆ ಗುಂಪಿಗೆ ಅವನೊಬ್ಬ ನಾಯಕನಾಗಿರ್ಬೇಕಾ? ಹೌದಲ್ಲ ರೀ. ಆ ಸಹಚರರೆಲ್ಲ ಹೆಸರು ಯಾರು, ಎಲ್ಲಿದಾರ? ಅವನ್ ಕಾಲ್ ಮಂದಾಗ ಯಾರಿದ್ರು ಅವ್ನ ಸಹಚಾರಿಗಳು, ಅವ್ನ ಫಾಲೋವರ್ಸ್ ಯಾರಿದ್ರು? ಫಾಲೋವರ್ಸ್ ಬೇಕಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಧರ್ಮ ನೋಡ್ರಿ, ನಾನೊಬ್ಬನೇ ಬರೋದು, ನಾನೊಬ್ಬನೇ ಸತ್ತೋದ್ರ ಧರ್ಮ ಹೆಂಗಾಗ್ತದ? ಹಾಗಲ್ರಿ. ಅದನ್ನ ಪಾಲನೆ ಮಾಡೋರ್ ಬೇಕಲ್ಲ, ಅವ್ನ ಫಾಲೋವರ್ಸ್ ಗಳು ಬೇಕಲ್ಲ. ಫಾಲೋವರ್ಸ್ ಬೇಕು, ಟೀಮ್ ಬೇಕು, ಗ್ರೂಪ್ ಬೇಕು. ಹೌದಲ್ಲ. ಅದು ಯಾರಿದ್ರು ಬೇಕಲ್ಲ. ರೇಣುಕಾಚಾರ್ಯ ಸಮಕಾಲೀನವ್ರದ್ದು ಇಬ್ಬರ ಹೆಸರು ಬೇಕಲ್ಲ, ಒಂದ್ 4 ಜನರ ಹೆಸರು ಬೇಕಲ್ಲ. 4 ಜನ ಬೇಕಲ್ಲ. ಒಬ್ರು ಇಲ್ಲ. ಹೌದಲ್ಲ ರೀ. ಕರೆಕ್ಟ್ ಸರ್, ಕರೆಕ್ಟ್. ಮತ್ತೆ ಆ ಕಾಲದೊಳಗ ಅವ್ರಿಗೆ ಊಟಕ್ಕೆ ಹೆಂಗ್ ಮಾಡ್ತಿದ್ರು, ಏನ್ ತಿಂತಿದ್ರು, ಏನ್ ಊಟ ಮಾಡ್ತಿದ್ರು, ಅವ್ರು ಹೆಂಗ್ ಬದುಕ್ತಿದ್ರು, ಅವೆಲ್ಲ ಬರ್ತಾವು. ಕರೆಕ್ಟ್ ಸರ್, ಕರೆಕ್ಟ್. ಅವ್ರ ಉಡುಗೆ ತೊಡುಗೆಗಳು ಏನಾಗಿದ್ದು? ಹೌದಲ್ಲ. ಅವ್ರೇನ್ ನಾನ್ ವೆಜ್ ತಿಂತಿದ್ರಾ, ಏನ್ ವೆಜಿಟೇಬಲ್ ತಿಂತಿದ್ರಾ? ಏನ್ ಬಿತ್ ಬೀಳ್ತಿದ್ರು, ಅವ್ರ ಊಟದ ಪದ್ಧತಿ, ಆಹಾರ ಪದ್ಧತಿ ಏನಾಗಿತ್ತು? ಹೌದಲ್ಲ ರೀ. ಎಲ್ಲ ಬರಿತಿದ್ರು. ಅವ್ರು ಯಾವ್ದ್ರ ಮೇಲೆ ಬರೆದ್ರು? ತಾಳೆಗರಿ ಮೇಲೆ ಬರೆದ್ರು, ಪೇಪರ್ ತಗೊಂಡ್ ಬರೆದ್ರು, ಬಟ್ಟೆ ಮೇಲೆ ಬರಿತಿದ್ರು. ಕರೆಕ್ಟ್ ಸರ್, ಕರೆಕ್ಟ್. ಕಲ್ಲಿನೊಳಗೆ ಕೆತ್ತಿದ್ರು, ಏನಂತ ಎಲ್ಲ ಬೇಕಲ್ಲ. ಇಲ್ಲ ಈ ಹರಪ್ಪ ಮೊಹೆಂಜೊದಾರೋ ಅವರೆಲ್ಲ ಕಲ್ಲಿನ ಮೇಲೆ ಕೆತ್ತುತ್ತಿದ್ರು. ಹೌದಲ್ಲ ರೀ. ಅವರೆಲ್ಲ ಅವ್ರ ಬ್ಯಾಟಿ ಆಡೋದು, ಅಲ್ಲೇ ದನಗಳು ಹೆಂಗಿದ್ದು, ಜಿಂಕೆಗಳು ಹೆಂಗಿದ್ದು, ಅವನ್ನೆಲ್ಲ ಕೆತ್ತಾರ ಅವ್ರು. ಹೌದಲ್ಲ ರೀ. ಸಾಕ್ಷಿ ಇದೆ ರೀ. ಸಾಕ್ಷಿ ಇದೆ ಅಲ್ರಿ. ಕೋಣಗಳು ಹೆಂಗಿದ್ದು, ಎಮ್ಮೆಗಳು ಹೆಂಗಿದ್ದು, ಕುರಿಗಳು ಹೆಂಗಿದ್ದು, ಅಲ್ಲೆಲ್ಲ ಕೆತ್ತಾರ ಅವ್ರು ಕಲ್ಲಿನ ಮೇಲೆ. ಆ ನಾಗರಿಕತೆ ಬದುಕಿನ ಶೈಲಿ ಯಾವ ರೀತಿ ಇತ್ತು, ಎಲ್ಲ ಆಧಾರಗಳಿವೆ. ಈ ರೀತಿ ಇತ್ತು ಅಂತ ಹೇಳಕ್ ಆಧಾರಗಳು ಸಿಕ್ಕಿವೆ. ಆಧಾರಗಳೆಲ್ಲ ಸಿಕ್ಕಾವು. ಮತ್ತೆ ಅಜಂತ ಎಲ್ಲೋರ ಹೌದಲ್ಲ ರೀ. ಗುಹೆಗಳು ಅದಾವು ಅಲ್ಲಿ. ಬುದ್ಧಂದೆಲ್ಲ ಸಿಗ್ತಾವು ಅಜಂತ ಎಲ್ಲೋರದೊಳಗೆ. ಹೌದಲ್ಲ ರೀ. ಹಿಂಗ್ ಪ್ರತಿಯೊಂದಕ್ಕೆಲ್ಲ ಇರ್ಬೇಕಾದ್ರೆ ಇವ್ರದ್ದು ಯಾಕೆ ಸಿಕ್ಕಿಲ್ಲ? ಅದೇ ಕೇಳ್ತಾ ಇದ್ದೀನಿ ರೀ. ಆಧಾರಗಳು ಬೇಕಲ್ಲ ಇತಿಹಾಸದೊಳಗೆ. ಕರೆಕ್ಟ್ ಸರ್, ಕರೆಕ್ಟ್. ಈತ ಏನು ಪುರಾಣ ಪುರುಷನೋ ಐತಿಹಾಸಿಕ ಪುರುಷನೋ? ಹೌದಲ್ಲ. ನಮ್ದು ಪ್ರಶ್ನೆ ಇಷ್ಟೇ. ಕರೆಕ್ಟ್ ಸರ್, ಕರೆಕ್ಟ್, ಕರೆಕ್ಟ್. ಈತ ಐತಿಹಾಸಿಕ ಪುರುಷ ಅಲ್ಲ, ಪುರಾಣ ಪುರುಷ. ಕರೆಕ್ಟ್ ಸರ್. ಇತಿಹಾಸ ಬೇರೆ. ಹೌದಲ್ಲ ರೀ. ಈ ಪುರಾಣದಲ್ಲಿ ವಿಷ್ಣು ಇದ್ದಾನ, ಈಶ್ವರ ಇದ್ದಾನ. ಹೌದಲ್ಲ ರೀ. ಮತ್ತೆ ಏನಿದು ಬ್ರಹ್ಮ ಇದ್ದಾನ, ಸರಸ್ವತಿ ಇದ್ದಾಳ, ಲಕ್ಷ್ಮಿ ಇದ್ದಾಳ, ಕುಬೇರ ಇದ್ದಾನ. ಹೌದಲ್ಲ ರೀ. ಇವರೆಲ್ಲ ದೇವಾನುದೇವತೆಗಳು ಇದ್ದಾರ. ಒಬ್ರಿಗೊಬ್ರು ಹೊಡೆದಾಡ್ತಾರ, ಜಗಳ ಮಾಡ್ತಾರ. ಮನುಷ್ಯರು ಯಾವ ರೀತಿ ಮಾಡ್ತಾರ ಅದೇ ರೀತಿ ಮಾಡ್ತಾರೆ ಅವರು ಎಲ್ಲರೂ. ಇವರೆಲ್ಲ ಸಂಸಾರ ಮಾಡ್ತಾರೆ. ಇವ್ರಿಗೆಲ್ಲ ಹೆಂಡ್ರ ಅದಾರ, ಮಕ್ಳು ಅದಾರ, ಇಟ್ಕೊಂಡವ್ರು ಅದಾರ, ಕಟ್ಕೊಂಡವ್ರು ಅದಾರ, ಎಲ್ಲರೂ ಅದಾರ. ಹೌದಲ್ಲ. ಮನುಷ್ಯರ್ಕಿಂತ ಜಾಸ್ತಿ ಅದಾರ ಅವ್ರು. ಇವ್ರು ಯಾವಾಗ ಹುಟ್ಟಿದ್ರು ಅಂತಿಲ್ಲ, ಇವ್ರು ಸತ್ತಿದ ಇತಿಹಾಸನೇ ಇಲ್ಲ. ಹೌದು ಸರ್, ಹೌದೌದು. ಇವ್ರು ಯಾವಾಗ ಸತ್ರು ಅಥವಾ ಇನ್ನೂ ಅದಾರ ಅಂತಾನೆ ಕಲ್ಪನೆ ಒಳಗ ಅದ. ಕರೆಕ್ಟ್ ಸರ್, ಕರೆಕ್ಟ್, ಕರೆಕ್ಟ್. ಅದೇ ರೀತಿ ರೇಣುಕಾಚಾರ್ಯರು ಕೂಡ ಪುರಾಣ ಪುರುಷ ಹೊರತು ಐತಿಹಾಸಿಕ ಪುರುಷ ಅಲ್ಲ. ಕರೆಕ್ಟ್ ಸರ್, ಕರೆಕ್ಟ್, ಕರೆಕ್ಟ್. ಪುರಾಣದೊಳಗೆ ಬರೋದೆಲ್ಲ ಕಾಲ್ಪನಿಕ. ನಮ್ಮ ಜನಗಳು ತಿಳ್ಕೊಳ್ಬೇಕು. ಪುರಾಣನೇ ಬೇರೆ, ಇತಿಹಾಸನೇ ಬೇರೆ. ಪುರಾಣ ಅದು ಕಲ್ಪನೆ ಕಂತೆ. ಇತಿಹಾಸ ಸಂಶೋಧನೆ ಮಾಡಿ ಅದನ್ನೆಲ್ಲ ಕಷ್ಟಪಟ್ಟು ಹುಟ್ಟಿರ್ತಾನ, ನಂತರ ಸಾಯ್ತಾನ. ಹೌದಲ್ಲ ರೀ. ಹುಟ್ಟಿರ್ತಾನ, ಸತ್ತಿರ್ತಾನ ಅವ್ನು. ಅದಕ್ಕೆಲ್ಲ ದಾಖಲೆಗಳಿರ್ತಾವ. ಅದಕ್ಕೆಲ್ಲ ಸಾಕ್ಷಿಗಳು ಸಿಗ್ತಾವ, ಎಲ್ಲ ಎವಿಡೆನ್ಸ್ ಇರ್ತಾವ. ಹೌದಲ್ಲ ರೀ. ಅದೇ ನಮ್ ಜನಗಳು ತಿಳ್ಕೊಳ್ತಾ ಇಲ್ಲಲ್ಲ, ಅದೇ ನೋಡಿ ದುರಂತ ಅಂದ್ರೆ. ಪುರಾಣನೇ ಇತಿಹಾಸ ಅಂದ್ಕೊಂಡಿದ್ದಾರೆ, ಸುಳ್ಳನೆ ಸತ್ಯ ಅಂದ್ಕೊಂಡಿದ್ದಾರೆ. ಅದನ್ನೇನಂತ ಉಪಯೋಗಿಸ್ರಿ? ಐತಿಹಾಸಿಕ, ಪೌರಾಣಿಕ. ಈ ಪದಗಳನ್ನು ಬಳಸ್ಬೇಕು. ಎರಡು ಒಂದೇ ತರ ಬರಬೇಕು ಅವು ಪ್ರೊನೌನ್ಸಿಯೇಷನ್. ಕರೆಕ್ಟ್ ಸರ್, ಕರೆಕ್ಟ್, ಕರೆಕ್ಟ್. ಪುರಾಣ ಇತಿಹಾಸ ಅನ್ಬೇಡ್ರಿ, ಐತಿಹಾಸಿಕ, ಪೌರಾಣಿಕ. ಹೌದಲ್ಲ ರೀ. ಎರಡು ಕದಿಂದ ಎಂಡ್ ಆಗ್ಬೇಕು ಅವು.
ಕರೆಕ್ಟ್ ಸರ್ ಕರೆಕ್ಟ್. ಹ್ಮ್ ಅವಾಗ ಹೌದಲ್ಲಪ್ಪ ಇವೆರಡು ಒಂದೇ ತರ ಇದ್ದಾವಲ್ಲ. ಹೌದಲ್ಲ ರೀ. ಪೌರಾಣಿಕ ಅಂದ್ರೆ ಕಾಲ್ಪನಿಕ, ಐತಿಹಾಸಿಕ ಅಂದ್ರೆ ನಡೆದಿದ್ದು ಸತ್ಯ ಘಟನೆಗಳು. ಹೌದಲ್ಲ ರೀ. ಬಸವಣ್ಣ ಪೌರಾಣಿಕ ಪುರುಷನಲ್ಲ, ಐತಿಹಾಸಿಕ ಪುರುಷ, ಐತಿಹಾಸಿಕ ಪುರುಷ. ಹೌದಲ್ಲ ರೀ. ಕರೆಕ್ಟ್ ಸರ್. ಇದನ್ನ ಹೇಳ್ಬೇಕು. ಇಲ್ಲೇ ರೇಣುಕಾಚಾರ್ಯರು ಐತಿಹಾಸಿಕ ಪುರುಷರಲ್ಲ, ಪೌರಾಣಿಕ ಪುರುಷರು. ಹೌದಲ್ಲ ರೀ. ಅದೇ ಈಗ ರೇಣುಕಾಚಾರ್ಯನ್ ಫೋಟೋ ಇಟ್ಟಿದಾರೆ ಸರ್ ನಮ್ ಕಡೆ. ಏನೋ 80% ಲಿಂಗಾಯತರು ರೇಣುಕಾಚಾರ್ಯನ್ ಫಾಲೋ ಮಾಡ್ತಾರೆ ಜಾಸ್ತಿ. ನೀವು ಅವ್ರನ್ನ ಜಾಸ್ತಿ ನೋಡ್ರಿ, ಅವ್ರು ಅದು ನಿಮ್ ತಲೆಯೊಳಗೆ ಜಾಸ್ತಿ ಕೂತದು. ಈಗ ನಮ್ ಭಾಗದಾಗ ಅವರೇ ಇದಾರೆ. ಇಲ್ಲ, ನಿಮ್ಮೂರೊಳಗೆ ಇರ್ಬೇಕು. ಬಸವ ಕಲ್ಯಾಣದಲ್ಲಿ ಎಲ್ಲ ಕಡೆ ನೋಡಿದೀನಿ ಸರ್, ಲಾತೂರ್ ತನ ನೋಡಿದೀನಿ ರೇಣುಕಾಚಾರ್ಯನ್ ಫೋಟೋಗಳಿವೆ. ಮಹಾರಾಷ್ಟ್ರದಲ್ಲಿ ಕೂಡ ಈ ಬಸವಣ್ಣ ಫಾಲೋವರ್ಸ್ ಹೈಯೆಸ್ಟ್ ಆಗಿದಾರ. ಇದಾರ ಬಸವಣ್ಣವರು. ಬಟ್ ಅಲ್ಲಿ ಕುಟುಂಬದಲ್ಲಿ ಸೆಕೆಂಡ್ ವೈದಿಕರನ್ನ ರೀತಿ ಇದಾರೆ ಇಲ್ಲಿ. ಲಿಂಗಾಯತರೆ 2ನೇ ವೈದಿಕರಾಗಿದ್ದಾರೆ ನಮ್ ಕಡೆ. ಇಲ್ಲಿ ಲಾತೂರು, ಆಮೇಲೆ ಸೋಲಾಪುರ. ನಾನು ಹೋಗಿದ್ದೆ ಲಾತೂರ್, ಇದು ನಂದು ತೊಗರೆ ಹಾಕೊಂಡು ಅಡತಿಗೆ ಹೋಗಿದ್ದೆ. ಅಲ್ಲ ಅಡತಿಯಲ್ಲೆಲ್ಲ ಲಿಂಗಾಯತರು ಅಂತೇಳಿ ವಿಭೂತಿ ಹಚ್ಕೋತಾರ. ಶಂಕರಾಚಾರ್ಯನ ಫಾಲೋ ಮಾಡ್ತಾರ, ಅದು ರೇಣುಕಾಚಾರ್ಯನ ಫಾಲೋ ಮಾಡ್ತಾರ. ಆಯ್ತು. ಇಲ್ಲಿ ರಿಚ್ ಇರೋರು ಬಸವಣ್ಣನ ಫಾಲೋವರ್ಸ್, ರೇಣುಕಾಚಾರ್ಯ ಫಾಲೋವರ್ಸ್? ರಿಚ್ ಇರೋರು ರೇಣುಕಾಚಾರ್ಯನ ಫಾಲೋವರ್ಸ್ ಅದಾರ ಸರ್. ಯಾಕ ಗೊತ್ತಿಲ್ಲ ಸರ್. ಅವರೆಲ್ಲ ವ್ಯಾಪಾರಿಗಳು. ಹಾ. ಈ ಬಸವಣ್ಣನ ಫಾಲೋವರ್ಸ್ ಎಲ್ಲ ಕಾರ್ಮಿಕ ವರ್ಗದವರು, ದುಡಿಯೋರು. ಹೌದಲ್ಲ ರೀ. ಅವರೆಲ್ಲ ವ್ಯಾಪಾರಿಗಳು. ಹಾ. ಬಸವಣ್ಣ ನಮಗೆ ವ್ಯಾಪಾರವನ್ನ ಕಲಿಸ್ಕೊಡ್ಲಿಲ್ಲ. ಹೌದಲ್ಲ. ಅವ್ರೇನ್ ಮಾಡ್ತಾರ, ಈ ವ್ಯಾಪಾರಿಗಳು ಇದನ್ನೇನಿದು ಪೂಜೆ ಮಾಡ್ತಾರ ಅವ್ರು ಹೆಚ್ಚು. ಈ ಕಾಯಕ ವರ್ಗದವರು ಧ್ಯಾನ ಮಾಡ್ತಾರ. ಹೌದಲ್ಲ ರೀ. ಲಿಂಗ ಹಿಡಿದು ನೀವು ಏನ್ ಮಾಡ್ತೀವಿ, ಅದನ್ನ ಹಿಡಿದು ಅದನ್ನ ನೋಡಿ ಧ್ಯಾನ ಮಾಡಿ ಕೊಳಗ ಅದನ್ನ ಹಾಕೊಂಡು ಎದ್ದು ನಮ್ ಕೆಲ್ಸಕ್ಕೆ ನಾವು ಹೋಗ್ಬಿಡ್ತೀವಿ. ಹೌದಲ್ಲ ರೀ. ನಾವು ಕಾಯಕವೇ ಕೈಲಾಸ ಅಂದ್ರೆ ನಾವು ದುಡಿಯೋದು ದುಡಿಮೆ ಒಳಗೆ ನಾವು ಕೈಲಾಸವನ್ನು ಕಾಣ್ಬೇಕು ಅಂತ ಇಷ್ಟೇ ನಂಬಿ ನಾವು. ಅವ್ರೇನ್ ಮಾಡ್ತಾರ, ನಾವು ದುಡಿದ್ ತಂದಂತ ಕಾಳುಗಳನ್ನೆಲ್ಲ ಇಟ್ಟು ಮಾರಾಟ ಮಾಡಿ ಅವ್ರ ಅದನ್ನ ವ್ಯಾಪಾರ ಮಾಡ್ಕೋತಾರ. ಅವ್ರಿಗೆ ಲಾಭ ಜಾಸ್ತಿ. ಕರೆಕ್ಟ್ ಸರ್, ಕರೆಕ್ಟ್. ನಾವು ದನ ಕಟ್ತೀವಿ, ಅದಕ್ಕೆಲ್ಲ ಹುಲ್ ತಂದು ಹಾಕ್ತಿವಿ, ಅದನ್ನೆಲ್ಲ ಮೇಯಿಸ್ತೀವಿ, ತಿರ್ಗಾಡ್ತೀವಿ. ಅದಕ್ಕೆ ರೋಗ ರುಜಿನಗಳಾದಾಗ ಅವಕ್ಕೆಲ್ಲ ದವಾಖಾನೆ ಕರ್ಕೊಂಡೋಗಿ ಎಲ್ಲ ಖರ್ಚು ಮಾಡ್ತೀವಿ, ಇಂಜೆಕ್ಷನ್ ಮಾಡಿಸ್ತೀವಿ. ನಾವು ಹಾಲು ಹಿಂಡಿ ಮಾರಿ ತಿರುಗಾಡೆಲ್ಲ ಮಾರಾಟ ಮಾಡಿ ನಾವು ಲಾಭವನ್ನ ಕಡಿಮೆ ತಗೊಂತೀವಿ. ಹೌದಲ್ಲ ರೀ. ಅವ್ರು ಅದನ್ನೇನ್ ಮಾಡ್ತಾರೆ, ಇದೇ ಹಾಲನ್ನ ಅವ್ರ ಕುಂತಲ್ಲೇ ಅವ್ರ ಇದ್ದ ಜಾಗಕ್ಕೆ ನಾವು ಹೋಗಿ ಕೊಟ್ಟು ಬಿಡ್ತೀವಿ. ಅದನ್ನ ಹಾಲು ತಗೊಂಡು ಅವ್ರು ಅದನ್ನ ಟೀ ಮಾಡಿ ಅಂಗಡಿ ಇಟ್ಟು ಇದ್ದಲ್ಲಿಗೆ ಎಲ್ಲರನ್ನು ಮಂದಿನೆಲ್ಲ ಕರೆಸಿ ಕುಡಿಸಿ ಚಟ ಬೆಳೆಸ್ತಾರ ಅವ್ರು. ಹೌದಲ್ಲ. ಚಹಾ ಕುಡಿ ಚಹಾದ ಅಂಗಡಿ ಇಟ್ಟವ ಮಣಿ ಕಟ್ಟಿಸ್ತಾನ. ಹೊಲ ತಗೊಂತಾನ, ದುಡಿಸುವಂತಾನ 4 ಮಂದಿನ ಕೆಲ್ಸಕ್ಕೆ ಇಟ್ಕೊಂಡು. ಅದೇ ಆಕಳ ಕಟ್ಟಿದವ ಸಾಲ ಮಾಡ್ತಾನ, ಬ್ಯಾಂಕ್ ಮುಂದೆ ನಿಂತು ಲೋನ್ ತಗೊಂತಾನ. ಹೌದಲ್ಲ ರೀ. ಸಾಲ ತಗೋತಾನ. ಹೌದಲ್ಲ ರೀ. ಇವತ್ತಿನ ದಿವಸ ನಾವು ಕಾಯಕವೇ ಕೈಲಾಸ ಅನ್ನೋದನ್ನ ಬದಲು ಮಾಡ್ಕೋಬೇಕಾಗ್ಯದ. ಕಾಲಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಆಗ್ತಾ ಇಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಇದು ವ್ಯತ್ಯಾಸ ಅದ. ಹೌದಲ್ಲ ರೀ. ಹಿಂಗಾಗಿ ಅವರು ರೇಣುಕಾಚಾರ್ಯನ್ ಯಾಕೆ ಅವ್ರು ಆ ಕಡೆ ಫಾಲೋವರ್ಸ್ ಆಗ್ತಪ್ಪ ಅಂತಂದ್ರ, ಅವರು ಮೋಸ ಮಾಡಿ ಗಳಿಸಿರ್ತಾರಲ್ಲ, ಸುಳ್ಳು ಹೇಳಿ ಅಪ್ರಾಮಾಣಿಕತೆಯಿಂದ ಏನ್ ಸಂಪಾದನೆ ಮಾಡಿರ್ತಾರಲ್ಲ, ಅವರಿಗೆ ಪಾಪ ಪ್ರಜ್ಞೆ ಇರ್ತದ. ಅದನ್ನ ದಾನ ಮಾಡ್ಬೇಕಂತಕ್ಕಂಥ ತಲೆಯೊಳಗೆ ಇರ್ತದ ಅವರಿಗೆ. ಕರೆಕ್ಟ್ ಸರ್, ಕರೆಕ್ಟ್. ಈಗ ಅಡತ್ತಂದ್ರೆ ಗುರ್ತಾಗತ್ತಲ್ಲ ಸರ್ ನಿಮ್ಗೆ? ಅಡತ್ತಂದ್ರೆ ಹೇಳ್ರಿ. ಅಡತ್ತಂತಂದ್ರೆ ನಿಮ್ಗೆ ಅರ್ಥ ಆಗುತ್ತಾ? ಹೇಳ್ರಿ, ಬಿಡಿಸಿ ಹೇಳ್ರಿ. ಅದು ಅಡತ್ತಂದ್ರೆ ಇದು ವ್ಯವಸಾಯದ ಮಾರುಕಟ್ಟೆ ಇರುತ್ತಲ್ಲ, ಅಲ್ಲಿ ಲಾತೂರಲ್ಲಿ ದೊಡ್ಡ ಮಾರುಕಟ್ಟೆ ಇದೆ ಸರ್, ಕೃಷಿ ಮಾರುಕಟ್ಟೆ. ಅದಕ್ಕೆ ಅಡತ್ತಂತ್ರ ಕೃಷಿ ಮಾರುಕಟ್ಟೆ ನಮ್ ಕಡೆ ಭಾಷೆಯಲ್ಲಿ, ಬೀದರ್ ಭಾಷೆಯಲ್ಲಿ. ಓಕೆ. ಅಲ್ಲಿನ ವ್ಯಾಪಾರಿಗಳೇನೋ ಒಂದು ನಮ್ ಕಡೆ ಅಡತಿ ಅಂತಾರ. ಅಡತಿ ಅಡತ್ತ. ನಮ್ ಕಡೆ ಅಡತಿ ಅಂತಾರ. ಅಡತಿ ಮಾರ್ಕೆಟ್ ಅಂತಾರ. ಅಡತಿ ಮಾರ್ಕೆಟ್, ಅಡತಿ ಅಂಗಡಿ ಕಾಕಡಿ ಮಾರ್ತಾರ ಅಲ್ಲಿ. ನಮ್ ಕಡೆ ಇದು ದವಸ ಧಾನ್ಯಗಳ ಮಾರಾಟ. ದವಸ ಧಾನ್ಯ, ಕಾಳು ಕಡಿ ಎರಡು ಒಂದೇ. ಅದೇ ರೀ. ಅಲ್ಲೇನ್ ವ್ಯಾಪಾರಿಗಳು ಇದಾರಲ್ಲ, ಅಡತಿಯಲ್ಲಿ ಅವ್ರ ಅಂಗಡಿಯಲ್ಲಿ ಅವ್ರದೇ ಫೋಟೋ ಹಾಕೊಂಡಿದ್ದಾರೆ.
ಇಲ್ಲ ಅದೇ ರೀ ನಾನೇನ್ ಹೇಳ್ತೀನಿ, ಈ ಈ ಈ ಕಾಳ್ಕಡಿ ಅಂಗಡಿ ಅಡತಿ ಅಂಗಡಿ ಇಟ್ಟವ್ರೆಲ್ಲ ವ್ಯಾಪಾರಿಗಳು, ಹೌದು ಸರ್ ಹೌದು ಅವ್ರು ಹೊಲದೊಳ ದುಡಿಯಲ್ಲ. ಕರೆಕ್ಟ್ ಪ್ರಾಮಾಣಿಕತೆ ಬಸವಣ್ಣನ ಫಾಲೋವರ್ಸ್ ಇದಾರೆ. ಇವ್ರಿಗೆ ಪ್ರಾಮಾಣಿಕತೆ ಇಲ್ಲ, ಇವರೆಲ್ಲ ಸುಳ್ಳು ಹೇಳಿ ಲಾಭ ಮಾಡ್ಕೋಬೇಕು. ಅಂತವ್ರು ರೇಣುಕಾ ಅವ್ರ ಏನ್ ಮಾಡಿರ್ತಾರ, ಕೊಳ್ಳೊಳ ಲಿಂಗ ಕಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಎಲ್ಲೋ ಒಂದ್ ಕಡೆ ಪಾಪ ಪ್ರಜ್ಞೆ ಮೂಡ್ತದ ಅವ್ರಿಗೆ. ಹೌದಲ್ಲ ರೀ, ಎಲ್ಲೋ ಒಂದ್ ಕಡೆ ಫೀಲ್ ಆಗ್ತದ, ನಾನ್ ಮಾಡಿದ್ದು ತಪ್ಪಲ್ಪ, ಇದು ನ್ಯಾಯದ ದುಡ್ಡಲ್ಲ, ಇದು ಅನ್ಯಾಯದ ದುಡ್ಡು ಅಂತ ಅವ್ನಿಗೆ ಫೀಲ್ ಆಗ್ತದ. ಅದಕ್ಕಾಗಿ ಅವ್ರ ಏನ್ ಮಾಡ್ತಾರ, ಈ ಗುಡಿಗಳಿಗೆ ಹೋಗಿ ಹುಂಡಿಗೆಲ್ಲ ಹಾಕಿ ಬರ್ತಾರ. ಹಾ ಸರಿ, ನಂತರ ಮಾತಾಡ್ತೀನಿ. ಓಕೆ ಸರ್. ಓಕೆ, ಶರಣು.